ಹಸ್ತವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೆ. ಬನ್ನಿ, ಹತ್ರ ಬನ್ನಿ ಸರ್. ಸರ್ ಹತ್ರ ಬನ್ನಿ, ಕೂತ್ಕೋಬೇಕು. ಬನ್ನಿ, ಚಾನಲ್ ಇದೆ. ಅವರು ಚೌಹಾಣ್ ಸರ್. ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ. ಓಕೆ. ವಿಶ್ವದಲ್ಲೇ ಅತಿ ಹೆಚ್ಚು ಅಭಿಮಾನಿ ಸಂಘಗಳನ್ನು, ಅತಿ ಹೆಚ್ಚು ಪುತ್ಥಳಿಗಳನ್ನು, ಅತಿ ಹೆಚ್ಚು ಪುಸ್ತಕಗಳನ್ನು ಬಳಸಿಕೊಂಡವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅದೊಂದು ರೀತಿಯ ಮುಗಿಯದ ಕಡಲು, ಮೊಗೆದಷ್ಟು ಬರುವಂಥ ಕಡಲು. ಇನ್ನೂ ಸಹ ರಾಜ್ಕುಮಾರ್ ಅವರನ್ನು ಕುರಿತಂತೆ ಬೇಕಾದಷ್ಟು ಪುಸ್ತಕಗಳು ಬರಬೇಕಾಗಿದೆ. ಖಂಡಿತವಾಗಿಯೂ ಕಾಲಕ್ರಮೇಣ ಬರುತ್ತೆ. ಈ ಪುಸ್ತಕಗಳ ಸರಣಿಗೆ ಹೊಸದೊಂದು ಸೇರ್ಪಡೆಯಾಗಿ ಈಗ ನಾದಯೋಗಿ ಪುಸ್ತಕ ಆ ಒಂದು ಪಟ್ಟಿಗೆ ಸೇರ್ಪಡೆಯಾಗಿದೆ. ಪೂರ್ಣಿಮಾ ರಾಮ್ಕುಮಾರ್ ಅವರು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಇಂಗ್ಲಿಷ್ ಅವತರಣಿಕೆ ಬಿಡುಗಡೆ ಆಗ್ತಾ ಇದೆ. ಒಂದೇ ಒಂದು ನಿಮಿಷ ಹಂಗೆ ಸ್ವಲ್ಪ ಕ್ಲೋಸ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲಿರೋ ಎಲ್ಲರಿಗೂ, ಹಿರಿಯರಾಗಲಿ, ನಮ್ಮಿನ ಚಿಕ್ಕವರಾಗಲಿ, ಯಾರಿಗಾದರೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಬಂದು ಫಸ್ಟ್ ಕೂತಾಗ ಇವರೆಲ್ಲ ಹಾಡು ಹೇಳಬೇಕಾದ್ರೆ ನಮಗೆ ನಮ್ಮ ಮನೇಲೇ ಎಲ್ಲೋ ಕೂತು ನಾವು ಹಾಡು ಕೇಳ್ತಿರೋ ಹಾಗಿತ್ತು. ನಮಗೆ ತುಂಬ ಸಂತೋಷ ಆಯಿತು. ತುಂಬ ಒಳ್ಳೆಯ ವಾತಾವರಣ. ಅಂದರೆ ಮಂಜು ಅವರಾಗಲಿ, ಸೌಮ್ಯರಾಗಲಿ ನಮ್ಮ ಮನೆಗೆ ಅನೇಕ ಸರಿ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಮ್ಮ ಮನೇಲಿ ಹೇಗಿರುತ್ತೆ ವಾತಾವರಣ ಅಂತ. ತುಂಬ ಸಾಧಾರಣವಾಗಿ ನಾವೆಲ್ಲ ಮನೇಲಿ ಹಾಲಲ್ಲೇ ಕೂತು ಹಿಂಗೆ ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೇ ಒಂದು ವಾತಾವರಣ ನಮಗೆ ಇಲ್ಲಿ ಕಂಡು ಬಂದಿತ್ತು. ಯಾಕಂದರೆ ಅಪ್ಪಾಜಿ ಹಾಡು ಎಷ್ಟು ಸುಲಭ, ಎಲ್ಲರಿಗೂ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಪ್ರತಿಯೊಬ್ಬರಿಗೆ ಹಾಡಿದ್ರಲ್ಲ ಭಾಳ ಸಂತೋಷ ಆಯಿತು ನಮಗೆ. ನಮ್ಮ ಕಸನ್, ನಾನು, ನಮ್ಮ ಅಕ್ಕ ಲತಾ ಅವರು ನಾವೇ ಮಾತಾಡ್ಕೊತಾ ಇದ್ವಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರಂತೆ. ತುಂಬ ಥ್ಯಾಂಕ್ಸ್. ಭಾಳ ಚೆನ್ನಾಗಿತ್ತು, ನೀವೆಲ್ಲ ಹಾಡಿ ತುಂಬ ಸಂತೋಷ ಆಯಿತು ನಮಗೆ.
ಅದರ ಜೊತೆಯಲ್ಲಿ ಇವತ್ತು ಮಂಜು ಅವರು ನನ್ನ ಜೊತೆ ಯಾವಾಗಲೂ ಅವರಾಗಲಿ ಸೌಮ್ಯರಾಗಲಿ ನನ್ನ ಜೊತೆ ಟಚ್ಚಲ್ಲೇ ಇರ್ತಾರೆ. ಯಾಕೆಂದರೆ ನಮ್ಮ ತಾಯಿಗೆ ಹುಷಾರು ತಪ್ಪಿದಾಗ ಆವಾಗಿಂದ ಅವರೊಂದು ಈ ಐಡಿಯಾ ಮಾಡ್ಕೊಂಡಿದ್ರು ಬುಕ್ ಮಾಡಬೇಕು ಅಂತ. ನಮ್ಮ ತಾಯಿದು ಫಸ್ಟು ಬುಕ್ ಮಾಡಬೇಕಾದ್ರೆ ಅವರು ಇಂಟರ್ವ್ಯೂ ಮಾಡೋಕ್ಕೆ ನಮ್ಮ ತಾಯಿ ಜೊತೆ ನಮ್ಮ ಜೊತೆಗೆಲ್ಲ ಮಾತಾಡಿಕೊಂಡು ಮನೆಯವರಾಗೆ ಇದ್ದು ಇದನ್ನೆಲ್ಲ ಮಾಡಿದ್ರು ಅವರು. ಹಾಗೆ ಈಗ ನಮ್ಮ ತಂದೆದು ತುಂಬ ದಿವಸದಿಂದ ಅವರು ಅಪ್ಪು ಇದ್ದಾಗಲಿಂದನೂ ಇದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದರು. ಅಪ್ಪಾಜಿ ಹಾಡು ಅಂದರೆ ಅಪ್ಪಾಜಿದ ಹಾಡುಗಾರಿಕೆ ಬಗ್ಗೆ ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟು ಸಿಂಗಿಂಗ್ ಅಂದರೆ ನಮ್ಮ ತಂದೆಗೆ ಎಲ್ಲ ಥರವಾದ ಹಾಡುಗಳು ಕೇಳ್ತಾರೆ ನಮ್ಮ ತಂದೆ. ಅದೆಲ್ಲ ಮಂಜುವ್ರಿಗೂ ಕೂಡ ಗೊತ್ತಿತ್ತು. ಅಪ್ಪಾಜಿ ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಅವ್ರು ನೋಡಿದರು. ಅದರಲ್ಲೂ ಗಜಲ್ಸ್ ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೆ. ಮ್ಯೂಸಿಕ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಮಗೆ. ಹಾಗಾಗಿ ಅವಾಗಿಂದ ಈ ಒಂದು ಬುಕ್ಗೆ ಏನಾದರೂ ಒಂದು ಇದು ಮಾಡ್ಕೋಬೇಕು ನಾವು ಅಂತ ಯಾವಾಗಲೂ ಪಾಪ ಮಧ್ಯದಲ್ಲಿ ನಮಗೆ ತೊಂದರೆಗಳಿಂದ ಪಾಪ ಬರೋಕ್ಕಾಗಲಿಲ್ಲ. ಹಾಗೂ ಬಿಡದೆ ಹಠ ಮಾಡಿ ಅವರು ಇದನ್ನು ತಂದರು. ಮಂಜು ಆಗಲಿ ನಮ್ಮ ಸೌಮ್ಯ ಆಗಲಿ ಅದ್ರ ಜೊತೆಗೆ ಹುಟ್ಟಿರೋ ನಮ್ಮ ರಾಕ್ಲೈನ್ ವೆಂಕಟೇಶ್ವರ ಅಂತ ಹೇಳಿದ್ರೆ ಸುಳ್ಳು ಅದು. ಯಾಕಂದರೆ ಅವರೇ ಯಾವಾಗಲೂ ನಮ್ಮ ಮನೇಲಿ ಏನೇ ಒಂದು ನಾವು ಮಾಡಬೇಕಾದ್ರೂ ನಮ್ಮ ಹಿಂದೆ ನಮ್ಮ ಜೊತೆಗೆ. ನಾನು ಹೇಳಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅವ್ರು ಯಾವತ್ತೂ ಒಬ್ಬರು ನಮ್ಮ ತಾಯಿಗೆ ಅವ್ರು ಯಾವಾಗಲೂ ಹೇಳೋರು ನಮ್ಮಮ್ಮ ನೀನು ನನಗೆ ಮಗನ ಥರ ಅಂತ. ಹಾಗಾಗಿ ಇವತ್ತು ನನಗೆ ಅವ್ರು ನೋಡಿದಷ್ಟೇ ಅಷ್ಟೇ ಸಂತೋಷ ಆಯಿತು ನನಗೆ. ಅವರಾಗಲಿ ಬೇರೆಯವರಾಗಲಿ ಎಲ್ಲರೂ ಅಷ್ಟೇ ಇಡೀ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೇ ಆಗಲಿ ನಮಗೆ ನಮ್ಮ ಕುಟುಂಬದವ್ರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋರು ಅಷ್ಟೇ. ಯಾಕಂದರೆ ಇಲ್ಲಿ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ರಿಲೇಷನ್ಸ್ ಎಲ್ಲರೂ ಬಂದಿದ್ದಾರೆ, ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿಯವರೇ ಎಲ್ಲ ಬಂದು ಕೂತು ಅಷ್ಟು ಸಂತೋಷ ನನಗೆ. ಥ್ಯಾಂಕ್ ಯು ಮಂಜು. ಈ ಒಂದು ಸಿಚುವೇಶನ್ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಆಲ್ವೇಸ್ ಥ್ಯಾಂಕ್ಫುಲ್. ಥ್ಯಾಂಕ್ಸ್ ಸೌಮ್ಯ. ಥ್ಯಾಂಕ್ ಯು ಮೇಡಮ್, ದಯವಿಟ್ಟು ಅರ್ಥ ಕೇಳಬೇಕು. ಒಂದೆರಡು ಸಾಲು ಹಾಡಿದ್ರೆ ಪುನೀತರಾಗ್ತದೆ. ನಿಮ್ಮ ಅಕ್ಕ ಹೇಳಿದ್ದಾರೆ ಪೂರ್ಣಿಮಾನು ಹಾಡ್ತಾರೆ ಅಂತ. ಒಂದೆರಡು ಸಾಲು. ಲಕ್ಷ್ಮೀ ಗೋವಿಂದರಾಜ್ ಅವರು ಬರ್ಬೇಕಾಗಿತ್ತು. ಬಂದಿದ್ರೆ ಖಂಡಿತವಾಗಿ ಅವರು ಹಾಡ್ತಾ ಇದ್ರು. ಯಾಕೆ ಗೊತ್ತಾ, ಇವತ್ತು 7/5/2024 7/5/1954 ರಾಜ್ಕುಮಾರ್ ಹುಟ್ಟಿದ್ದು. ಸಿಂಗದೂರು ಕುಪ್ಸಾಮಯ್ಯ ಮುತ್ತುರಾಜು ಹುಟ್ಟಿದ್ದು 24/4/1929. ಸೊ ರಾಜ್ಕುಮಾರ್ ನಮಗೆ ಸಿಕ್ಕಿದ್ದು ಈ ದಿವಸ 54ರಲ್ಲಿ. 5 ತಲೆಮಾರು ನೋಡಿದೆ ರಾಜ್ಕುಮಾರ್ಗೆ, 5 ತಲೆಮಾರು. ಹಾಗಾಗಿ ಅಪ್ಪಾಜಿ ಹುಟ್ಟುಹಬ್ಬದ ಶುಭಾಶಯಗಳು, ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಇವಾಗ ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಓದ್ತೀನಿ, ಆ ಪೋಡಿಯಮ್ಗೆ ಹೋಗ್ತೀನಿ. ಇಷ್ಟು ಬೆಟರ್. ನಾದಿಯೋಗಿ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕ ನಾವು ಸುಮಾರು ವರ್ಷಗಳಿಂದ ನಾನು ಮಾಡ್ತಿದ್ದೆ. ಅಪ್ಪಾಜಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು 1990ರಲ್ಲಿ. ನಾನು ಇಂಡಿಯನ್ ಎಕ್ಸ್ಪ್ರೆಸ್ಲಿದ್ದಾಗ ನಮ್ಮ ಸ್ನೇಹಿತರೊಬ್ಬರು ಸುಶೇಶ್ ಪಾಂಡೆ ಅಂತ, ಅವರು ನನಗೆ ರಾಜ್ಕುಮಾರ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಫಸ್ಟ್ ಟೈಮು ನಾವು ಅವ್ರ ಮನೆಗೆ ಹೋದಾಗ ಅಪ್ಪಾಜಿ ಅಮ್ಮ ಇಬ್ಬರು ನನಗೆ ಮಾತುಕತೆ ಮಾಡಿ ಫಸ್ಟ್ ಇಂಟ್ರೊಡಕ್ಷನ್ ಅದು. ಅವತ್ತು ಬರೀ ನಾನು ಪ್ರಥಮ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ಗೆ ಭೇಟಿ ಮಾಡಿದೆ. ನೆಕ್ಸ್ಟ್ ನಾನು ಮೀಟ್ ಮಾಡಿದ್ದು ಅಪ್ಪಾಜಿಗೆ ಅವ್ರ ಬರ್ತ್ಡೇಗೆ 91ರಲ್ಲಿ. ನನಗೆ ಅವ್ರ ಬಗ್ಗೆ ಖಚಿತವಾದ ಮಾಹಿತಿ ಇತ್ತು. ಅವರು ಗಜಲ್ಸ್ ಆಗಲಿ, ಥುಮ್ರೀಸ್ ಆಗಲಿ, ಟಪ್ಪಾಸ್ ಆಗಲಿ, ಖಯಾಲ್ಸ್ ಆಗಲಿ ಭಾಳ ಕೇಳ್ತಾ ಇದ್ರು. ಕರ್ನಾಟಿಕ್ ಮ್ಯೂಸಿಕ್ ಅವರು ಲೆಜೆಂಡ್, ಅದರಲ್ಲಿ ಡೌಟ್ ಇಲ್ಲ. ಬಟ್ ಅವ್ರಿಗೆ ಹಿಂದೂಸ್ತಾನಿ ಮ್ಯೂಸಿಕ್ ಬಗ್ಗೆ ಬಹಳ ಒಲವಿತ್ತು. ಅದ್ರ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇತ್ತು. ಯಾಕಂದರೆ ಅವರು ಹಾಡುಗಳು ಹೇಳಿದರು, ಗೆಳತಿ ಬಾರದಿದ್ದ ಸಮಯ ಅದೆಲ್ಲ ಗಜಲ್ಸ್ ಅದನ್ನೆಲ್ಲ ಅವ್ರು ಹೇಳಿದರು. ಸೊ ಹಾಗಾಗಿ ನಾನೇನು ಮಾಡಿದೆ, ಅವ್ರ ಬರ್ತ್ಡೇಗೆ
ಒಂದು ಆಡಿಯೋ ಕ್ಯಾಸೆಟ್ ಕೊಟ್ಟೆ, ಗಜಲ್ ಆಲ್ಬಮ್ ಒಂದು ಆಡಿಯೋ ಕ್ಯಾಸೆಟ್ ಕೊಟ್ಟೆ. ಅಪ್ಪಾಜಿ ನಿಮ್ಗೆ ಹುಟ್ಟುಹಬ್ಬ ಶುಭಾಶಯಗಳು, ದಯವಿಟ್ಟು ತಗೊಳ್ಳಿ ಅಂತ. ಅವರು ಆ ಕ್ಯಾಸೆಟ್ ಇಸ್ಕೊಂಡಿದ್ದು ಅದೊಂಥರ ಬಹಳ ಮಾರ್ಮಿಕವಾಗಿತ್ತು. ಆ ಕ್ಯಾಸೆಟ್ನ ತಗೊಂಡು ಅಪ್ಪಾಜಿ ಕಣ್ಣು ಓದ್ಕೊಂಡ್ರು. ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು ರಾಜ್ಕುಮಾರ್ ಅಲ್ಲಿ ಯಾರೊಬ್ರು ಇದ್ದಾರೆ, ಮುತ್ತುರಾಜ್ ಇರ್ಬೋದೇನೋ ಅಂತ ನನಗೆ ಒಂದು ಗುಮಾನಿ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಅಪ್ಪಾಜಿಗೆ ನಾನು ಒಂದು ವಿಡಿಯೋ ಕ್ಯಾಸೆಟ್ ಕೊಟ್ಟೆ. ನಮ್ಮ ಸ್ನೇಹಿತರು ಬಹಳ ಜನ ಆಲ್ಬರ್ಟ್ ಹಾಲ್, ವೆಂಬ್ಲಿ ಹಾಲ್, ಇಲ್ಲಾಂದ್ರೆ ದುಬೈಯಲ್ಲಿ ಅವ್ರು ಬಹಳ ಫ್ಯಾನ್ಸ್ ಇದ್ದಾರೆ. ಅವ್ರು ಹೇಳಿದೆ ನನಗಿದ್ದಾರೆ ಯಾವುದೋ ಒಂದು ವಿಡಿಯೋ ಕ್ಯಾಸೆಟ್ ಕಳಿಸ್ಕೊಡಿ ಅಂತ. ಅವರು ಗಜಲ್ಸ್ ಆಲ್ಬಮ್ದು ವಿಡಿಯೋ ಕ್ಯಾಸೆಟ್ ಮಾಡಿ ನನಗೆ ಕಳಿಸ್ಕೊಟ್ರು. ಅದು ಅಪ್ಪಾಜಿ ಬರ್ಡೇಗೆ 91 ಬರ್ತ್ಡೇಗೆ ಕೊಟ್ಟೆ. ನಾನು ಅವಾಗ ಚಿಕ್ಕವನು, ಐ ವಾಸ್ 27 or 28, 28 ವರ್ಷ ನನಗೆ. ಉತ್ಸಾಹನೋ ಇಲ್ಲಾಂದ್ರೆ ಸ್ಟಾರ್ ಸ್ಟಕ್ ಅಂತಾರಲ್ಲ, ನಾನೇ ಮಾಡಿದೆ ಅಪ್ಪಾಜಿಗೆ, ಅಪ್ಪಾಜಿ ಹುಟ್ಟುಹಬ್ಬದ ಶುಭಾಶಯಗಳು, ಈ ವಿಡಿಯೋ ಕ್ಯಾಸೆಟ್ನ ನಿಮ್ಮ ಪಾದ ಕಮಲಕ್ಕೆ ಅರ್ಪಿಸ್ತೀನಿ ಅಂದೆ. ನೀವು ಈ ಮಾತು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ಇದು ಸರಸ್ವತಿ ನನ್ನ ಕಾಲಿನ ಇಲ್ಲ ನಾನು ತಲೆ ಮುಖದಲ್ಲಿ ಇರ್ಬೇಕು ಕುಡಿ ಅಂದ್ಬಿಟ್ಟು ವಿಡಿಯೋ ಕ್ಯಾಸೆಟ್ನ ತಲೆ ಮೇಲೆ ಇಟ್ಕೊಂಡು ಅಮ್ಮನ ಕೊಟ್ಟರು. ಅದನ್ನು ನನಗೆ ಗೊತ್ತಾಯ್ತು ಇದರಲ್ಲಿ ಡೆಫಿನೆಟ್ ಮುತ್ತುರಾಜ್ ಇದ್ದಾರೆ ಅಂತ. 3ನೇ ಸತಿ ನಾನು ಅವ್ರಿಗೆ ಒಂದು ಕ್ಯಾಸೆಟ್ ಕೊಟ್ಟೆ, ಟಿಪ್ಸ್ದು ತುಂಬಿಸ್ದು ಭಾಳ ಆರ್ಟಿಸ್ಟ್ಗಳಿದ್ರು, ಅದನ್ನು ಕೊಟ್ಟೆ. ಅದು ಆಲ್ಬಮ್ ನೋಡಿ ಇದ್ರಲ್ಲಿ ಯಾವ ಹಾಡು ಇದೆ ಅನ್ನೋ ಎಲ್ಲೇ ಕಾಡು ಇಂಗ್ಲೀಷಲ್ಲಿ ಇತ್ತು. ಅಪ್ಪಾಜಿ ಇದರಲ್ಲಿ ಸಿಂಧು ಭೈರವಿ ಇದೆ ಅಂತ ಅವ್ರಿಗೆ ಕಣ್ಣು ನೀರೇ ಬಂದ್ಬಿಡ್ತು. ಯಾಕೆ ಏನಾಯ್ತು ಅಪ್ಪಾಜಿ ಅಂದೆ. ಇಲ್ಲ ಸಿಂಧು ಭೈರವಿ ನಮ್ಮ ಅಪ್ಪಾಜಿಗೆ ಭಾಳ ಇಷ್ಟ ಅಂದ್ರು. ನನಗೆ ಖಚಿತ ಆಗೋಯ್ತು, ರಾಜ್ಕುಮಾರ್ ಮೀಟ್ ಮಾಡೋದು ಅರ್ಥ ಇಲ್ಲ, ಮುತ್ತುರಾಜ್ ಮೀಟ್ ಮಾಡಬೇಕು ಅಂದ್ಕೊಂಡು. ಅದಾದ್ಮೇಲೆ ನಾನು ಈ 3 ಪ್ರಸಂಗಗಳನ್ನ ನಾನು ಮೆಲುಕು ಹಾಕ್ತೆ. ಆ 3 ಪ್ರಸಂಗಗಳ ಮೆಲುಕು ಹಾಕಿದಾಗ ನನಗೆ ಗೊತ್ತಾಯ್ತು, ರಾಜ್ಕುಮಾರ್ ತೆರೆ ಮೇಲೆ ಇರ್ತಾರೆ, ಬಟ್ ಮುತ್ತುರಾಜ್ ಅವ್ರದ್ದು ಅಂತರಂಗ ಏನೋ ನಡೀತಾ ಇದೆ, ಇವನೇನೋ ಇದೆ ಅಂತ ನಾನು ಆವಾಗಿಂದ ಮುತ್ತುರಾಜ್ ಅವರ ಅಂತರಂಗನ ಕದನ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಪುಸ್ತಕದಲ್ಲಿ ನಾನು ಯಾವಾಗ ಮೀಟ್ ಮಾಡಿದೆ ಅಪ್ಪಾಜಿಗೆ ಇಲ್ಲ ರಾಜ್ಕುಮಾರ್ ಅವ್ರಿಗೆ, ಮುತ್ತುರಾಜನೇ ಬರ್ತಾ ಇದ್ದೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ಹೇಗೆ ಬರ್ತಾ ಇದ್ರೆ ರಾಗ್ ಪಹಾಡಿ ಅಂತ, ಅದು ಗಜಲ್. ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರು ರಾಗ್ ಪಹಾಡಿಗೆ ಕರ್ನಾಟಿಕ್ ಇಂಪಲ್ಸ್ ಇದೆ, ಇಲ್ಲ ಹಿಂದೂಸ್ತಾನಿ ಮ್ಯೂಸಿಕ್ ಏನಿದೆ ರಾಗಗಳು ಅದಕ್ಕೆ ಸಮಕಾಲೀನವಾಗಿ ಕರ್ನಾಟಕ ಇದೆ. ನಾನು ಹೇಳಿದೆ ಅಪ್ಪಾಜಿ ನೀವು ಬಹಳ ಚೆನ್ನಾಗಿ ಹೇಳಿದ್ದೀರಾ, ಅದರಲ್ಲೂ ಹಮ್ಮಿಂಗ್ ಬಹಳ ಚೆನ್ನಾಗಿದೆ ನೋಡಿ ಅಂದೆ. ಇಲ್ಲ ಮಂಜುನಾಥ್ ನಂಗೆ ಏನೋ ಅನ್ಸುತ್ತೆ, ಆ ಹಾಡುಗಳೆಲ್ಲ ಕೇಳಿದಾಗ ನಂಗೆ ಏನಿಸುತ್ತೆ ಅಂದರೆ ನಾನು ಗಾರ್ಜನ್ಗೆ ಹೋಗ್ಬೇಕು, ಕೊಳೆಗಾಲಕ್ಕೆ ಹೋಗ್ಬೇಕು, ಇಲ್ಲಾಂದರೆ ನಮ್ಮ ಊರಿಗೆ ಹೋಗ್ಬೇಕು ಅಂತ. ಯಾಕೆ ಅಪ್ಪಾಜಿ? ಇಲ್ಲ ಈ ರಾಗಗಳೆಲ್ಲ ನಮ್ಮ ಅಪ್ಪಾಜಿ ಸಿಂಗಲ್ ಪುಟ್ಟಸ್ವಾಮಿ ಅವರು ನಮಗೆ ಹೇಳ್ಕೊಡ್ತಾ ಇದ್ರು. ಹೇಗೆ ಹೇಳ್ಕೊಡ್ತಾ ಇದ್ರು ಅಂದರೆ 4 ಗಂಟೆಗೆ ಎಬ್ಸ್ಬೋದು ಮಕ್ಕಳಿಗೆ, ದೊಡ್ಡ ಹಂಡೆನ ನೀರು ತುಂಬಿಸೋದು, ಆ ಹಂಡೆನ ಅವರು ಅಪ್ಕೋಬೇಕು ಗಟ್ಟಿಯಾಗಿ, ಅದು ರಾಗ ವಿಸ್ತಾರ ಮಾಡಬೇಕು, ಸ್ವರ ವಿಸ್ತಾರ ಮಾಡಬೇಕು. ಹಾಗಾಗಿ ಕಲ್ತಿದ್ದು ಸ್ವರಗಳು ವಿಸ್ತಾರ. ತಾಳ ಹಿಂಗೆ ಅಂದರೆ ತಾಳ ಕೌಂಟ್ ಮಾಡಬೇಕು. ಆ ತಾಳ ಮಿಸ್ ಆದರೆ ಒಂದು ಶಾರ್ಟ್. ಆ ಭಯಕ್ಕೆ ವರದಪ್ಪ ಅಪ್ಪಾಜಿ ಶಾರದಮ್ಮ ಮ್ಯೂಸಿಕ್ ಕಲ್ತಿರೋದು ಭಯಕ್ಕೆ. ನೋಡಿ ಮಂಜುನಾಥ್, ನಾನು ಹೋದಾಗೆಲ್ಲ ನೀವು ಕೊಟ್ಟಿರೋ ಕ್ಯಾಸೆಟ್ ನಾನು ಹಾಕೊಂಡು ಕಾರ ಕೇಳ್ತೀನಿ. ನಾನು ಹೋಗ್ತಾ ಬೆಂಗಳೂರು ಬಿಟ್ಟು ಪುನೀತ್ ಮಾಡ್ಬಿಟ್ಟು ನಾನು ಆಚೆ ಹೋದಾಗ ನಾನು ಮುತ್ತುರಾಜ್ ಹೋಗ್ಬಿಡ್ತೀನಿ. ಇನ್ಮೇಲೆ ನೀವು ನನ್ನ ಹತ್ರ ಬಂದು ಈ ಥರ ಸಂಗತಿಗಳು ಹೇಳಬೇಕು ಅಂತ. ಅದೇನಾಯ್ತು, ನನಗೆ ಮುನ್ನುಡಿ ಆಯಿತು. ಈ ಅಪ್ಪಾಜಿ ಮುತ್ತುರಾಜನ ಮೀಟ್ ಮಾಡೋಂಥ ಮುನ್ನುಡಿ ಅದಕ್ಕೆ ಬರೀತು. ನೆಕ್ಸ್ಟು ನನಗೆ ಒಂದ್ಸತಿ ನಾನು ಆಫೀಸ್ ಕೆಲಸ ಇತ್ತು, ಚಾಮುಂಡೇಶ್ವರಿ ಸ್ಟುಡಿಯೋಸ್ ಕನ್ನಿಂಗ್ಯಾಮ್, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಗಜಲ್ ಕೇಳ್ಕೊಂಡಿದ್ದೆ, ಒಂದು ಗಜಲ್ ಕಾರಲ್ಲಿ. ನನಗೆ ಗೊತ್ತಿರಲಿಲ್ಲ ಏನು ರಾಗ ಇದು ಅಂತ. ನನಗೆ ಅನಿಸ್ತು ಇದು ಮೋಸ್ಟ್ಲಿ ರಾಗ್ ಕಾಫಿ ಇರಬೇಕು ಅಂದ್ಬಿಟ್ಟು ಹೋದೆ. ಅಪ್ಪಾಜಿನೂ ಅಮ್ಮ ಇಬ್ಬರು ಅವಾಗ ತಾನೇ ಕಾಟಸಕಾರ ಇದ್ದಂತ ಕಾಣಿಸುತ್ತೆ, ದೊಡ್ಡದೊಂದು ಕಾಟಸಕಾರ ಇಳಿದು ಚಾಮುಂಡೇಶ್ವರಿ ಸ್ಟುಡಿಯೋಲಿ. ನಾನು ನೋಡ್ತಾ ಇದ್ದೆ. ಅಪ್ಪಾಜಿ ಅಮ್ಮ ಇಳಿದ್ಬಿಟ್ಟು ಅಪ್ಪಾಜಿ ನೋಡಿದ ದೊಡ್ಡದು ಮರ ಇದೆ, ಹೋಗಿ ಫಸ್ಟ್ ಚಪ್ಪಲಿ ತೆಗೆದು ಉದ್ದಂಡ ನಮಸ್ಕಾರ. ನೀವೆಲ್ಲ ನಂಬಬೇಕು, ಸಭಿಕರೇ ಎಲ್ಲ ನಂಬಬೇಕು. ಉದ್ದಂಡ ನಮಸ್ಕಾರ ಹೆಂಗೆ ಅಂದರೆ ಹಣೆನ ತಗ್ಸು ನೆಲಕ್ಕೆ, ಹಣೆನ ತಗಲಿಸಿ ನಮಸ್ಕಾರ ಹಾಕಿ ಬಂದರು.
ನನಗೆ ನೋಡಿದ್ರೆ ಏನು ಸಮಾಚಾರ ಅಂದರು. ಈ ಸ್ವಲ್ಪ ಕೆಲಸ ಇದೆ ಅಪ್ಪಾಜಿ ಅಂದೆ. ಸರ್ ಒಂದು 20 ನಿಮಿಷ ಇರಿ, ನಾನು ಕರಿತೀನಿ ಅಂದರು. 20 ನಿಮಿಷ ಮೇಲೆ ಕರೆದ್ರು. ಕೇಳಿದ್ರು ಏನು ಅಂತ. ಈ ಥರ ಅಪ್ಪಾಜಿ ಈ ಥರ ಒಂದು ಹಾಡು ಕೇಳಿದೆ, ಇದು ಗಜಲ್ಲು, ನಂಗೆ ರಾಗ ಗೊತ್ತಿಲ್ಲ ಅಂತ. ಸ್ವಲ್ಪ ಗುಂಗುಣಿಸಿ ಅಂದರು. ಗುಂಗಿಸಿದೆ. ಇದು ರಾಗ್ ಕಾಫಿ ಅಂದರು. ಇಲ್ಲ ಅಪ್ಪಾಜಿ ಮೋಸ್ಟ್ ಇದು ಭೂಪಾಲಿ ಅಂದೆ. ಇಲ್ಲ ಇನ್ನೊಂದ್ಸತಿ ಹೇಳಿದೆ. ಇಲ್ಲ ಇದು ಭೂಪಾಲಿನೇ ಅಂದ. ನಾವು ಸ್ವಲ್ಪ ಅವಾಗ ಇನ್ನೂ ಹೆಂಗು ಬಿಸಿ ರಕ್ತ ಇಲ್ಲ, ಅದಕ್ಕೆ ಅವರೊಂದು ಆಯ್ತು ನೀವು ಮೋಸ್ಟ್ಲಿ ಸರಿ ಇರಬಹುದು ಅಂತ ಹೇಳ್ಬಿಟ್ಟು ಅವತ್ತು ಕ್ಯಾಸೆಟ್ ಅಪ್ಪಾಜಿಗೆ ಹೊರಟ್ಬಿಟ್ರು. ನಾನು ಮನೆಗೆ ಬಂದು ಇಲ್ಲೇ ಕ್ಯಾಸೆಟ್ ನೋಡಿದ್ರೆ ರಾಗ್ ಭೂಪಾಲಿ. ನನಗೆ ಬೇಜಾರಾಯಿತು, ಏನಪ್ಪ ಅಷ್ಟು ದೊಡ್ಡ ಮೇಲು ವ್ಯಕ್ತಿತ್ವ. ಅವ್ರನ್ನ ಈಸಿ ಹೇಳ್ಬೋದಿತ್ತು, ಸುಮ್ಮನೆ ಇದು ಭೂಪಾಲಿ ಅಂತ ಹೇಳ್ಬೋದಿತ್ತು. ಬಟ್ ನನಗೆ ನಾನೇ ಸೇರಿರಬಹುದೇನೋ ಅಂತ ಹೇಳಿ ಕಳಿಸಿದಲ್ಲ, ಇವ್ರು ಎಂಥವ್ರು. ನಾನು ಹುಡುಕ, ನಾನು ಹೋಗಿದ್ದ ಮುಂಚೆ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಿತ್ತು ಅನಿಸ್ತು ನನಗೆ. ಆಮೇಲೆ ಖುಷಿನೂ ಆಯಿತು. ಮುತ್ತುರಾಜು ಯಾರೇ ಆಗಲಿ ಅವ್ರಿಗೆ ಅವ್ರ ವಿಷಯ ಅವ್ರ ಡಿಸಿಷನ್ ಹೇಳ್ತಾ ಇರಲಿಲ್ಲ. ಅವ್ರಿಗೆ ಅವ್ರದ್ದೇ ಪೇಸಲ್ಲಿ ಪಾಠ ಕಲಿಯೋಕ್ಕೆ ಅನುವು ಮಾಡಿಕೊಡ್ತಾ ಇದ್ರು. ಸೊ ಇ ವಾಸ್ ಅ ಗ್ರೇಟ್ ಟೀಚರ್. ಇನ್ನೊಂದು ದಿವಸ ಇದು ಭಾಳ ಅದ್ಭುತವಾದ ಕಥೆ ಇದು. ನಾನು ಶಿವಣ್ಣ ಸಪಾಟ ಗಾರ್ಡನ್ ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮೀಟ್ ಮಾಡಿದ್ವಿ. ಶಿವಣ್ಣಗೆ ಕೆಲಸ ಆಯಿತು ಮನೆಯಲ್ಲಿ, ಸ್ವಲ್ಪ ಮನೆ ಹೋಗೋಣ ಬಾ ಅಂದ್ರೆ. ಸೊ ಹೋದರೆ ಫಸ್ಟ್ ಫ್ಲೋರಲ್ಲಿ ಅಪ್ಪಾಜಿನೂ ಅಪ್ಪಣ್ಣ ಕೂತ್ಕೊಂಡಿದ್ರು. ಅಪ್ಪಣ್ಣ ಅಂದರೆ ವರದರಾಜು. ನನಗೆ ನೋಡಿದ್ರೆ ಏನು ಸಮಾಚಾರ ಅಂದರು. ಏನು ಅಪ್ಪಾಜಿ ಈ ಥರ ಒಂದು ಹೊಸ ಆಲ್ಬಮ್ ಬಂದಿದೆ ಕೇಳಿದ್ದೀರಾ ಅಂತ. ಯಾವುದು ಅಂದರು. ಆವಾಗ ತಾನೇ ಮನೋರಮ ರಿಲೀಸ್ ಮಾಡಿದ್ದು ಒಂದು ರೋಜಾ, ಫುಲ್ ಪೇಜ್ ಹಾಕ್ಬಿಟ್ಟಿದ್ದು ಸ್ಕ್ರೀನಲ್ಲಿಲ್ಲ. ಹೇಳಿ ಅಪ್ಪಾಜಿ ನೋಡಿ ಇದು ಒಂದು ಆಲ್ಬಮ್ ಭಾಳ ಚೆನ್ನಾಗಿದೆ ಅಂತ. ವರದಣ್ಣ ಬಂದರು, ಅಪ್ಪಣ್ಣ ಬಂದರು. ಯಾವ್ದು ಕೇಳಿದ್ದೀರಾ ನೀವು ಅಂದರು. ಈ ಥರ ಹರಿಹರನು ಅವ್ರು ಹೇಳಿರೋದು ಕೇಳಿದ್ದೀನಿ ಅಂತ. ಭಾಳ ಚೆನ್ನಾಗಿ ಹೇಳಿದ್ದಾನೆ, ಇದು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂದರು. ಹೌದು ದಿಲೀಪ್ ಇವಾಗ ಯಾರು ರಾಮನ್ ಆಗಿದ್ದಾನೆ ಅಂತ. ಇಲ್ಲ ಒಳ್ಳೆ ಕೀಬೋರ್ಡ್ ಪ್ಲೇಯರು, ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಅಂದರು. ಅಪ್ಪಾಜಿ ಒಂದು ಮಾತು ಇದೆ, ಯಾವತ್ತೂ ಈ ಥರ ಅಪ್ಪಾಜಿ ಮಾತಾಡೋದಿಲ್ಲ. ಅವ್ರು ಚೆನ್ನಾಗೇನೋ ಹಾಡು ಕಂಪೋಸ್ ಮಾಡಿದ್ದಾರೆ. ಬಟ್ ನನ್ನದೊಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಇಂಗ್ಲೀಷಲ್ಲಿ ಪಾಯಿಂಟ್ ಆಫ್ ವ್ಯೂ. ನಾವು ಶಾಕ್, ಏನಪ್ಪ ಇದು ಅಂತ. ಏನು ಅಂದರೆ ನೋಡಿ, ಅವನಿಗೆ ಸರಸ್ವತಿ ಬರೆದ್ಬಿಟ್ಟಿದ್ದಾರೆ. ಹರಿಹರನ್ಗಾಗಲಿ ಇಲ್ಲಾಂದರೆ ರೆಹಮಾನ್ಗೆ ಸರಸ್ವತಿ ಓದ್ಬಿಟ್ಟಿದ್ದಾರೆ. ಬಟ್ ಒಂದು ಅವ್ರು ಯೂಸ್ ಮಾಡಿದ ವರ್ಡ್ ನಾನು ಬರ್ಕೊಂಬಂದು ಹೇಳ್ತೀನಿ ನೋಡಿ. ವಿಮರ್ಶೆ ಮಾಡೋಕೆ ಹೋದರೆ, ಕಲೆ ನಾವು ವಿಮರ್ಶೆ ಮಾಡೋಕೆ ಹೋದರೆ ರಸಾನುಭವ ಕಳೆದೋಗುತ್ತೆ ಅಂದ್ರೆ. ಮುಂದುವರೆದು ಒಂದೆರಡು ಅದ್ಭುತವಾದ ಮಾತಿದೆ. ಮುತ್ತುರಾಜು ಮಾತಾಡೋ ಸಾಧ್ಯ. ಕಲಾವಿದನ ದೇಹ ಕಲೆ ಪ್ರವಹಿಸುವ ಸಾಧನ. ಕಲಾವಿದನ ದೇಹ ಕಲೆ ಪ್ರವಹಿಸುವ ಸಾಧನ. ಅಹಂ ಅನ್ನೋದು ಬಿಟ್ರೆ ಸಾಧನೆ ಅಂದರು. ನಾನು ಅಲ್ಲಿ ಅಪ್ಪಾಜಿ ನಮಸ್ಕಾರ ಇದ್ದೇನೋ. ಸಾಧನೆಯಲ್ಲಿ ಜೀವನದ್ದು ನೀವು ಸಾರಾಂಶ ಹೇಳ್ಬಿಟ್ರಲ್ಲ ಅಂತ. ನೀವು ಇನ್ಮೇಲೆ ನನ್ನ ಹತ್ರ ಬರ್ತಾ ಇರಬೇಕು. ಅವಾಗವಾಗ ಗಜಲ್ಸ್ ಅದ್ರ ಬಗ್ಗೆ ಏನೇನು ಪ್ರಚಲಿತ ಸುದ್ದಿಗಳು ವಿದ್ಯಮಾನಗಳಿದೆ ಅದನ್ನ ಹೇಳಬೇಕು ಅಂತ. ಅವಾಗಿಂದ ಮತ್ತೆ ನಮ್ಮದು ಸೀರೀಸ್ ಆಫ್ ಮೀಟಿಂಗ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟು ನಾವು ಬಹಳ ದೊಡ್ಡದಾಗಿ ಮೀಟ್ ಮಾಡಿದಂದ್ರೆ ಅಲ್ಲಿ ನಮ್ಮ ಮಿತ್ರ ವಾಸಣ್ಣ ಇದ್ದಾರೆ. ವಾಸು ಸರ್, KS ವಾಸು ಸರ್. ಅಪ್ಪಾಜಿಗೆ ಪಾಲ್ಗೆ ಬರುತ್ತೆ. ಅಪ್ಪಾಜಿ ಯೂಶಲಿ ಯಾರು ಸಿಗ್ತಾ ಇರಲಿಲ್ಲ. ಬಟ್ ಅವತ್ತು ಅಮ್ಮ ಏನು ಮಾಡೋಕ್ಕಾಗಿಲ್ಲ. ಸಂತೆ ಮೀಡಿಯಾ ಒಂದು ಫುಲ್ ಸಂತೆ, ಬೆಳಿಗ್ಗೆ 10:30 ಸಾಯಂಕಾಲ ತನಕ. ಸುಮಾರು 4 ಗಂಟೆಗೆ ಅಪ್ಪಾಜಿ ಸ್ವಲ್ಪ ಫ್ರೀ ಆದರು. ನಾನು ಅಲ್ಲೇ ಇದ್ದೆ. ಬನ್ನಿ ಟೀ ಕುಡಿಯೋಣ ಅಂದರು. ಸರಿ ಟೀ ಕುಡ್ತಾ ಇದ್ವಿ. ನಂದು ಅಪ್ಪಾಜಿ ಇದು ದೊಡ್ಡ ಅಚೀವ್ಮೆಂಟು, ನಿಮಗೆ ಕಂಗ್ರ್ಯಾಚುಲೇಷನ್ಸು, ಏನು ಅನಿಸುತ್ತೆ ಅಂತ. ಏನು ಒಂದು ನಿಮಿಷ ನೋಡಿಬಿಟ್ರು ಕೃಷ್ಣಾರ್ಪಣ ಅಂದ್ಬಿಟ್ರು. ಕೃಷ್ಣಾರ್ಪಣ ಅಲ್ಲ ಅಪ್ಪಾಜಿ, ಇಷ್ಟೇ ಅಂದರೆ ಹೆಂಗೆ ದೊಡ್ಡ ಅವಾರ್ಡಿದು, ನೀವು ಇನ್ನೂ ಸ್ವಲ್ಪ ಸವಿವರವಾಗಿ ಹೇಳಬೇಕು ಅಂದೆ. ಏನಿಲ್ಲ ಮಂಜುನಾಥ್, ನಾನೇನು ಮಾಡಿಲ್ಲ. ನಾನು ನಿಂತ್ಕೊಂಡಿದ್ದೆ. ಒಬ್ಬೊಬ್ಬರು ಒಂದೊಂದು ವಿದ್ಯೆ ಕಲಿಸ್ಕೊಟ್ರು. ಒಬ್ಬರು ಮೇಲ್ ತಡೆದ್ರು, ಇನ್ನೊಬ್ರು ಮೇಲ್ ತಡೆದ್ರು, ಹೋಗಿ ನಿಂತ್ಕೊಂಡೆ ಅಷ್ಟೇ. ನಾವಂತ ಒಬ್ಬರು ಇದು ಚೆನ್ನಾಗಿದೆ ಅಂದರು, ಇನ್ನೊಬ್ರು ಅಂದ್ರು ಇದ್ಕೊಳ್ಕೊ ಚೆನ್ನಾಗಿದೆ ಅಂದರು, ಇನ್ನೊಬ್ರು ಇದು ಓದು ಚೆನ್ನಾಗಿದೆ ಅಂದರು, ಇನ್ನೊಬ್ರು ಇದು ಕೇಳೋ ಚೆನ್ನಾಗಿದೆ ಅಂದರು. ಅವ್ರೆಲ್ಲ ಕೇಳಿ ನಾನು ಹಿಂಗಾಗಿದ್ದೀನಿ, ನಂದೇನು ಇಲ್ಲ ಅಂದ. ಇಲ್ಲಪ್ಪ ಇದಕ್ಕೂ ಏನೋ ಒಂದು ಇರುತ್ತೆ, ನೀವು ಹೇಳ್ಬೇಕು ಅಂದಿದ್ದಕ್ಕೆ ಸರಿ ನೀನು ಕೇಳ್ತಾರೆ ಅಂತ ಹೇಳ್ತೀನಿ. ನನಗೆ ನೋಡಿ
ಯೋಗ, ಹಠಯೋಗ ನನಗೆ ಬಹಳಷ್ಟು ಸಹಾಯ ಮಾಡಿದೆ ಅಂತ. ಹೇಗೆ ಅಪ್ಪಾಜಿ? ಅವ್ರು ಹೇಳಿದ್ರು ನಾಯಕರಿಗೆ ಹೆಂಗೆ ಮೀಟ್ ಮಾಡಿದ್ರು, ಹುಬ್ಬಳ್ಳಿಯಿಂದ ಅವ್ರು ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಅದನ್ನೆಲ್ಲ ಸವಿವರಾಗಿ ಹೇಳಿದ್ರು. ಆಮೇಲೆ ಹೇಳಿದ್ರು ನನಗೆ ಹಠಯೋಗ ಅಂದರೆ ನಾವು ಪರ್ಫೆಕ್ಟಾಗಿ ಮಾಡಿದ ದಿವಸ ಕುಂಡಲಿನಿ ಜಾಗೃತ ಆಗುತ್ತೆ. ಕುಂಡಲಿನಿ ಜಾಗೃತ ಆಗಿದ್ದ ದಿವಸ ನಾನು ಒಂಥರ ಟ್ರಾನ್ಸಲ್ಲಿ ಇರ್ತೀನಿ. ಹಾಗಾಗಿ ನನಗೆ ಬಹಳ ಕಷ್ಟವಾದ ಹಾಡುಗಳು ಅಂದರೆ ಹೃದಯ ಸಮುದ್ರ ಕಲಿಪಿ, ಹೈ ಪಿಚ್ ಸಾಂಗ್ಗಳು, ಮೇಘ ಬಂತು ಮೇಘ, ಅದೆಲ್ಲ ಭಾಳ ಈಸಿಯಾಗಿ ಹೇಳೋಕ್ಕಾಯ್ತು. ನಾನು ಹಾಡ್ತಾ ಇದ್ದಿದ್ದು ಬಿಫೋರ್ ನಂದು ಹಠಯೋಗ ಸಾಧನೆ ಆಗಿಂತ ಬೇರೆ, ಹಠಯೋಗ ಆದ್ಮೇಲೆ ನನ್ನ ಹಾಡುಗಾರಿಕೆನೇ ಬೇರೆ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ಏನೋ ಅಂದರೆ ಅವ್ರು ಹೇಳಿ ಇನ್ನೊಂದು ಭಾಳ ಚೆನ್ನಾಗಿ ಹೇಳಿದ್ರು. ಸಾಮಾನ್ಯವಾಗಿ ಏನಾಗುತ್ತೆ, ನಟರು ಹೇಳಿದ್ರು, ನಟರು ಕಲಾವಿದರು ಏನು ಮಾಡ್ತಾರೆ, ಸಕ್ಸಸ್ ಬರ್ತಾನೆ ಇದು ಪರ್ಮನೆಂಟ್ ಅಂದ್ಕೊಂಡ್ಬಿಡ್ತಾರೆ. ಇಂದ್ರಿಯಗಳಿಗೆ ಅವರು ದಾಸರಾಗ್ಬಿಡ್ತಾರೆ. ಯೋಗಿ ಏನ್ ಮಾಡ್ತಾನೆ, ಇಂದ್ರಿಯಗಳು ಮೀರಿ ಬೆಳಿತಾನೆ, ಅವಾಗ ಅವನು ಯೋಗಿ ಆಗೋದು. ನಾವು ಅದೊಂದು ಹೊಸ ಪಾಠ. ಆಮೇಲೆ ಒಂದು ಹಿಂಗೆ ಲೋಕಾಭಿರೋ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಹೆಂಗೆ ಅಪ್ಪಾಜಿ ಇಷ್ಟೆಲ್ಲ ಮ್ಯೂಸಿಕ್ ಬಂತು ಅಂದ್ರೆ, ನಂದು ಮ್ಯೂಸಿಕ್ ಏನೂ ಇಲ್ಲ, ನಂದು ಮ್ಯೂಸಿಕ್ ನಾಲೆಜ್ಗಿಂತ ಅಪ್ಪನಂದು ಜೋರು ಒಂದು. ಯಾಕೆಂದ್ರೆ ಇಲ್ಲ, ಅಪ್ಪನಿಗೆ ಬಹಳ ಅದ್ಭುತವಾದ ಒಂದು ಟ್ಯಾಲೆಂಟ್ ಇತ್ತು. ಯಾವ್ದಾರ ಒಂದು ಕೇಳ್ಬಿಟ್ರೆ ಅದನ್ನ ಹಂಗೆ ಆಚರಣೆ ಬಂದ್ಬಿಟ್ಟು ಕ್ಲೀನಾಗಿ ಹಂಗೆ ಹೇಳೋದು. ನಮಗೆ ಹಿಂದೂಸ್ತಾನಿ ಆಗಲಿ ಇಲ್ಲ ಗಜಲ್ಸ್ ಆಗಲಿ ಅದ್ರಲ್ಲಿ ಏನೋ ನಮಗೇನು ರುಚಿ ಇರಲಿಲ್ಲ, ಬಟ್ ಆ ರಾಗಗಳು ಎಷ್ಟು ಚೆನ್ನಾಗಿರೋದು ಅಂದರೆ ಕಲ್ತು ಹಾಡಾಡ್ಬಿಡ್ತಿದ್ವಿ. ಹಾಗಾಗಿ ನಮ್ಮದು ಮ್ಯೂಸಿಕ್ ಪ್ರೋಗ್ರೆಷನಲ್ಲಿ ಅಪ್ಪನೊಂದು ಭಾರಿ ದೊಡ್ಡ ಕೈ. ಈ ಮಾತನ್ನ ಅಪ್ಪಾಜಿ, ಲತಾಪ್ಪಾಜಿ ನಟ ಹೇಳಿದ್ದು, ಆಮೇಲೆ ಗೋವಿಂದನ ಹೇಳಿದ್ದು. ಅಪ್ಪನ ಒಂದು ನಾಲೆಡ್ಜ್ ಬ್ಯಾಂಕ್ ಇಡ್ತು ಹೆಂಗಂದ್ರೆ, ಕರ್ನಾಟಕದಿಂದ ಹಿಡಿದು ವೆಸ್ಟರ್ನ್ ಕ್ಲಾಸಿಕಲ್, ನೀವು ಯಾರು ಬೇಕಾದ್ರೆ ಹೇಳಿ ನನಗೆ ಶಾಕ್ ಆಯ್ತು. ನೋಡಿ, ಇವ್ರ ಹತ್ರ ತಟ್ಟೆ ಇಲ್ಲ ಅಂದ್ರೆ LP ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೇನು ಅವರು ಬೆಳೆದ್ಮೇಲೆ ಅಂದ್ರೆ ಕಲಾವಿದರಾಗಿ ದೊಡ್ಡ ಮಟ್ಟ ಬಂದ್ಮೇಲೆ ಅಪ್ಪನ ತಟ್ಟೆ ತೋರಿಸೋರು. ಇದು ಗೋವಿಂದನ ಹೇಳಿದ್ರು, ರಥ ಹರಿದು ಹಸ್ಬೆಂಡ್. ವೆಸ್ಟರ್ನ್ ಕ್ಲಾಸಿಕಲ್ ತಂದು ಇನ್ಸ್ಟ್ರೂಮೆಂಟ್, ಆ ಸಾಂಗ್ಸ್ನ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ದೊಡ್ಡ ಮನೇಲಿ ಎಲ್ಲ ಮಕ್ಕಳು ಕೇಳಬೇಕು. 8:30 ಲೈಟ್ ಆಫ್ ಮಾಡಿ ದೊಡ್ಡ ಮಕ್ಕಳು ಎಲ್ಲ ವೆಸ್ಟರ್ನ್ ಕ್ಲಾಸಿಗೆ ಕೇಳಬೇಕು. ನಟ ಹೇಳಿದ್ದು. ಮಂಜು, ನಮಗೆ ಆ ಕಾಲಘಟ್ಟದಲ್ಲಿ ಯಾವ ಮ್ಯೂಸಿಕ್ಕು ಯಾರದ್ದು ಏನು ಕಂಪೋಸಿಂಗ್ ಗೊತ್ತಿತ್ತು, ಅಷ್ಟು ಪಾಠ ಅಪ್ಪನ ಕಲಿಸಿದ್ರು. ಹಾಗಾಗಿ ಅಪ್ಪಾಜಿದು ಮ್ಯೂಸಿಕಲ್ ಪ್ರೊಡ್ಯೂಷನಲ್ಲಿ ಅಪ್ಪನೊಂದು ಭಾರಿ ದೊಡ್ಡ ಪಾತ್ರ. ಅದಕ್ಕೆ ನೀವೆಲ್ಲರೂ ಚಪ್ಪಾಳೆ ಹೊಡಿಬೇಕು. ಅದ್ಭುತ. ಇನ್ನೊಂದು ಆ್ಯಂಗಲ್ ಅಪ್ಪನ ಹೇಳ್ತೀನಿ, ಇದು ನಟರಾಜ್ ಹೇಳ್ತಾರೆ. ಅಪ್ಪ ನನಗೆ ಮ್ಯೂಸಿಕ್ ಬಗ್ಗೆ ಆಗಲಿ ಎಲ್ಲ ಬಗ್ಗೆನೂ ಬಹಳ ಒಲವಿತ್ತು. ಸ್ವಲ್ಪ ನಿಮ್ಗೆ ಗೊತ್ತಿರಲಿದ್ದು, ಅವರು ಒಂದು ಕಾಯಿನ್ ಮಾಡಿದ್ರು ವರ್ಡ್, ಅಂದ್ರೆ ಬಹಳ ಸಿಂಪಲ್ ಆಗಿ ABC ಆಫ್ ಲೈಫ್. ಏನ್ ABC ಆಫ್ ಲೈಫ್ ಅಂದ್ರೆ ಆರ್ಟ್ಸ್, ಬುಕ್ಸ್, ಕಲ್ಚರ್. ಆರ್ಟ್ಸ್, ಬುಕ್ಸ್ ಅಂಡ್ ಕಲ್ಚರ್ ಇದು ಒಂದು ಕ್ಲಬ್. ಅದಕ್ಕೆ ಯಾರ ಮೆಂಬರ್ಸ್? ಸಿ ಉದಯಶಂಕರ್, ಟಿ ಶ್ರೀನಿವಾಸ್, ಉಪೇಂದ್ರ ಕುಮಾರ್, GK ವೆಂಕಟೇಶ್, ಇವರು ಅಪ್ಪಾಜಿ ABC ಕ್ಲಬ್ ಮೆಂಬರ್ಸ್. ಏನಂದ್ರೆ ಬಹಳ ಬ್ರಿಲಿಯಂಟ್ ಅಪ್ಪನ ಸರ್. ನೀವೆಲ್ಲ ಬ್ರಿಟಾನಿಕಾ ಸೀರೀಸ್ ಗೊತ್ತಿರ್ಬೋದು. ನಮ್ಮವರಿಗೆ ಬ್ರಿಟಾನಿಕಾ ಸೀರೀಸ್ ಅಂದ್ರೆ ಅದು ಎನ್ಸೈಕ್ಲೋಪೀಡಿಯಾ. ನಾವೇನೇ ಲೇಟೆಸ್ಟ್ ಕಲಿಬೇಕಂದ್ರೆ ಅದು ಎನ್ಸೈಕ್ಲೋಪೀಡಿಯಾ. ಎವ್ರಿ ಇಯರ್ ಹೊಸ ವರ್ಷ ಯಾವಾಗಲೇ ಬಂದರೂ ಆ ಎನ್ಸೈಕ್ಲೋಪೀಡಿಯಾ ತಂದು ರೆಫರ್ ಮಾಡೋದಂತೆ. ನಾನು ಸತಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಮಂಜುನಾಥ್ ನೋಡಿ, ನಾವು ಫಾರಿಗೆಲ್ಲ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಇದು ಸ್ವಾಮಿ ಗೊತ್ತಿರಬೇಕು. ನಮ್ಮ ಸರಿ ಕೇಳಿದ್ರು, ನೀವು ಪ್ಯಾರಿಸ್ ಹೋದಾಗ ಹೋಗಿದ್ದೀರಾ? ಇಲ್ಲ, 2004 ಹೋಗಿದ್ದು. ಹೋದಾಗ ನೀವು ಅಲ್ಲಿ ಲೂವರ್ಗೆ ಹೋಗಿ, ಅಮೆರಿಕಾಗೆ ಹೋದ್ರೆ ಮ್ಯೂಸಿಯಮ್ಸ್ ಹೋಗಿ, ಮೋಮಾ, ನ್ಯೂಯಾರ್ಕ್ ಹೋಗಿ, ಆಪರಾ ಶೋಸ್ ಹೋಗಿ, ಬ್ರಾಡ್ವೇ ಶೋಸ್ ಹೋಗಿ. ಇದು ನಿಜವಾದ ಸಂಗೀತ. ಎಲ್ಲ ಸಂಗೀತ ಒಂದೇ, ಜಾಗತಿಕವಾಗಿ ಸಂಗೀತವೆಲ್ಲ ಒಂದೇ. ಹೋಗಿ ಬನ್ನಿ ಅಂತ ಹೇಳಿದ್ರು. ಅವಾಗಿಂದ ನನಗೆ ಸ್ವಲ್ಪ ಕಲೆಗಳು ಸ್ವಲ್ಪ ಆಶ್ಚರ್ಯ ಆಯಿತು. ಆಮೇಲೆ ಅದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ಹಾಗಾಗಿ ಅಪ್ಪಣ್ಣ ಸರ್, ಅಪ್ಪಾಜಿ ಪ್ರೊಫೆಷನಲ್ಲಿ ಅದ್ಭುತವಾದ ಕೊಡುಗೆ. ಇವತ್ತು ನಾನು ಬೆಂಗಳೂರಿನ ಅದ್ಭುತವಾದ ಇಕೋಸಿಸ್ಟಮ್, ಮನೋರಣ, ಲಹರಿ, ವೇರುಬೈ, ಎರಡು ಅದ್ಭುತವಾದ ವಿಚಾರಗಳು ಹೇಳ್ತೀನಿ ನಿಮಗೆ. ನನಗೆ ಖುಷಿ ಇದೆ.
ಇಲ್ಲಿ ನಮ್ಮ ಮಧ್ಯದಲ್ಲಿ ರವಿಶಂಕರ್, ಪಂಡಿತ್ ರವಿಶಂಕರ್ ಗೊತ್ತಾ ಎಲ್ಲರೂ, ಸಿದ್ಧಾರ್ಥ, ಅವರು 4 ಸತಿ ಬೆಂಗಳೂರು ಬರ್ತಾರೆ ರಕ್ಷಣಾ. ಈ ಕಮ್ಸ್ 4 times ಇಲ್ಲಿ ಬೆಂಗಳೂರು. ಎಲ್ಲ ಸಭಿಕರು ಬಹಳ ಹುಷಾರ ಕೇಳಿ, ಇದು ಹೊಸ ಡೈಮೆನ್ಷನ್. ಹೊಸನ ಹಿಂದೂಸ್ತಾನಿ ಶಾಸ್ತ್ರೀಯ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಲ್ಲಿ ಭಾರಿ ದೊಡ್ಡ ಹೆಸರು ಮೈಹಾರ್ ಸೇನೆಯ ಘರಾನ ಅಂತ. ಅಲ್ಲೇ ರವಿಶಂಕರ್ ಆಗಲಿ, ನಿಖಿಲ್ ಚಕ್ರವರ್ತಿ ಆಗಲಿ, ಆಮೇಲೆ ಇವಾಗ ಏನು ಋಷಿ ಅವರೆಲ್ಲ ಆಗಲಿ, ಯಾವ್ದು ಬಿಲಾಂಗ್ ಟು ಮೈಹಾರ್ ಸೇನೆಯ ಘರಾನ. ಅಪ್ಪಾಜಿಗೆ ಆ ಘರಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಮನೋರಣ ಅದು ಹೆಂಗಂದ್ರೆ, ನಮ್ಮ ದಾಸರಿದ್ದಲ್ಲ, ಪುರಂದರದಾಸರು, ಕನಕದಾಸರು, ಆ ರೇಂಜಲ್ಲಿ ಇದ್ದಿದ್ದವರು. ಅವರು ಅಪ್ಪಾಜಿಗೆ ಹೆಂಗೆ ಪರಿಚಯ ಅಂದ್ರೆ, ಬೆಂಗಳೂರಲ್ಲಿ ನಮ್ಮ ಉದಯಶಂಕರ್, ಚಿ ಉದಯಶಂಕರ್ ಅವ್ರದ್ದು ಸಂಬಂಧಿ NR ರಾವ್ ಅಂತ ಇರ್ತಾರೆ. ಅವ್ರ ಹತ್ರ ಅಪ್ಪಾಜಿ ಸಿದ್ಧಾರ್ಥ ಕರೀತಾರೆ. ಪಂಡಿತ್ ರವಿಶಂಕರ್ ಯಾವಾಗ ಬೆಂಗಳೂರು ಬರ್ತಾರೆ, ಅಪ್ಪಾಜಿ, ವರದಪ್ಪಣ್ಣ, ನಟ, ಅಮ್ಮ ರಾತ್ರಿ 8 ಗಂಟೆಗೆ ಮನೆ ಬಿಟ್ಟು ಜಯನಗರ 8 ಬ್ಲಾಕ್ ಅವ್ರ ಮನೆ ಬಂದು ಅವ್ರ ಜೊತೆ ಮಾತಾಡಿ ರವಿಶಂಕರ್ ಹತ್ರ ಆ ಘರಾನದ ಫುಲ್ ಮಾತುಕತೆ ಕೇಳಿ ವಾಪಸ್ ಹೋಗ್ತಾರೆ. ಅವ್ರು ಹೇಳಿದ್ದು, ಅಪ್ಪಾಜಿಗೆ ಎಷ್ಟೋ ಟೈಟ್ಲ್ಗಳಿದೆ, 100 ಟೈಟ್ಲ್ ಇದೆ, ಬಟ್ ರಸಿಕರ ರಾಜ ಅಂತ ಒಂದು ಟೈಟ್ಲ್ ಇದೆ. ಕರೆಕ್ಟ್ ತಾನೆ? ರಸಿಕರ ರಾಜ ಅಂದ್ರೆ ಹಾಡು ಹೇಳುವುದು, ಇಲ್ಲಾಂದ್ರೆ ಎಂಟರ್ಟೈನ್ ಮಾಡೋದು, ಅದಲ್ಲ. ಇದು ನಿದರ್ಶನ, ಇದನ್ನ ಹೇಳ್ತೀನಿ. NR ರಾಮರಾವ್ ಮಗ ಶುಭೇಂದ್ರ ಅಂತ, ಅಪ್ಪಾಜಿ ಶುಭೇಂದ್ರ ಅಂತ ಮನೋರಣ ಭಾರಿ ದೊಡ್ಡ ಮ್ಯೂಸಿಷಿಯನ್ ಅವರು. ಅವ್ರಿಗೆ ಇವರೇ ಪಾಠ ಹೇಳ್ಕೊಡ್ತಾರೆ, ಯಾರು? ಪಂಡಿತ್ ರವಿಶಂಕರ್. ಅಪ್ಪಾಜಿಗೆ ಎಷ್ಟು ಪ್ರೀತಿ ಅಂದ್ರೆ ರವಿಶಂಕರ್ ಮೇಲೆ, ರವಿಶಂಕರ್ಗೆ ರೀಚ್ ಮಾಡೋಕ್ಕಾಗಲ್ಲ ಅವಾಗ. ಹಾಗಾಗಿ NR ರಾಮರಾವ್ ಅವರಿಗೆ ಸುರ್ಬಹಾರ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ಭಾರಿ ಕಷ್ಟ. ಅದನ್ನ ಬಾರಿಸೋದು ಭಾರಿ ಕಷ್ಟ. ಹಿಂದೂಸ್ತಾನಿ ಶಾಸ್ತ್ರೀಯ ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಮ್ಯೂಸಿಕ್ ಗೊತ್ತಿರೋರಿಗೆ ಗೊತ್ತು. ಸುರ್ಬಹಾರ್ ಪ್ಲೇ ಮಾಡೋದು 2 ಇಲ್ಲ 3 ಜನ ಅಷ್ಟೇ ಇಂಡಿಯಾದಲ್ಲಿ. ಸುರ್ಬಹಾರ್ನ ತರಿಸಿ ಕಲ್ಕಟ್ಟಾದಿಂದ NR ರಾಮರಾವ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ಈಗ ಚಪ್ಪಾಳೆ ಹೊಡಿದೆ, ನಾನು ಇನ್ನೊಂದು ಕೇಳ್ತೀನಿ. ಆ ಸುರ್ಬಹಾರ್ ಪೂರ್ಣ ಅಪ್ಪಾಜಿ, ಲತಾಪ್ಪಾಜಿ ಇವತ್ತು ಶುಭೇಂದ್ರ ರಾವ್ ಮನೆಯಲ್ಲಿ ಅವ್ರದ್ದು ಡ್ರಾಯಿಂಗ್ ರೂಮ್ ಇದೆ. ಇಲ್ಲಿ ನೋಡಿ ಟ್ವಿಸ್ಟ್ ಹೆಂಗಿದೆ. ಇದು ರಿಯಲ್ ರಿಸರ್ಚ್. ಇದು ಸ್ವಲ್ಪ ಕೇಳ್ಕೋಬೇಕು. ಅಲ್ಲಿ ಬರೋದು ಸೌಮ್ಯ, ಅಲ್ಲಿ ಬರೋರು ಬೇರೆ ಬೇರೆ ದೇಶಗಳ ರಾಯಭಾರಿಗಳು. ಅವ್ರ ಹೆಂಡತಿ ನೆದರ್ಲ್ಯಾಂಡ್ಸ್ ಅವರು. ಒಂದು ನೆದರ್ಲ್ಯಾಂಡ್ಸ್ ಕಲ್ಚರ್ ಅಟ್ಯಾಚ್ ಬಂದಾಗ ವಾಟ್ ಈಸ್ ದಿಸ್ ಅಂತ ಕೇಳಿದ್ದಾರೆ. ಅವ್ರು ಹೇಳಿದಂತೆ, ದಿಸ್ ಇಸ್ ಸುರ್ಬಹಾರ್. Can you give me more elaborate information ಅಂದಾಗ, this is given by Dr. Rajkumar, who was the legend of Karnataka ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೇಳಿದ್ದು, ಶುಭೇಂದ್ರ ಹೇಳಿದ್ದು, ಮಂಜು ಇದು ರಸಿಕತೆ, ಅದಕ್ಕೆ ಅವ್ರು ರಸಿಕರ ರಾಜ. ಇಷ್ಟು ರಸಿಕತೆ ಇರುವವರು ಬಹಳ ವಿರಳ ಸಿಗೋದು. ಇವತ್ತು ನಮ್ಮ ಸೌಭಾಗ್ಯ, ಆ ಮೈಹಾರ್ ಘರಾನದ ಒಂದು ಕುಡಿ ನಮ್ಮ ಮಧ್ಯದಲ್ಲಿದೆ. ಭಾರ್ಗವ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಚಪ್ಪಾಳೆ ಹೊಡೆದಿದೆ. ಮನೋಹರ, ನೀವು ಪುಸ್ತಕ ಕೊಡಿ. ಅಪ್ಪಾಜಿ, ನೀವು ಪುಸ್ತಕ, ಒಂದು ಕನ್ನಡ, ಒಂದು ಇಂಗ್ಲಿಷ್. ಭಾರ್ಗವ್, ಪ್ಲೀಸ್ ರಿಸೀವ್ ದಿಸ್. ಚಪ್ಪಾಳೆ. ಇದು RK ಘರಾನ. ಅಂದ್ರೆ ನಾನು ಅಪ್ಪಾಜಿ ಫ್ಯಾಮಿಲಿಗೆ RK ಘರಾನ ಅಂತೀನಿ, ಹೊಸ ರಾಜ್ಕುಮಾರ್ ಘರಾನ. ಇದು ರಾಜ್ಕುಮಾರ್ ಘರಾನ, RK ಘರಾನ ಮತ್ತು ಮೈಹಾರ್ ಘರಾನದ ಸ್ನೇಹ ಸಂಕೇತ. ಭಾರ್ಗವ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಇವಾಗ ಇನ್ನೊಂದು ಕಥೆ ಹೇಳ್ತೀನಿ, ಅದ್ಭುತವಾದ ಕಥೆ ಇದು. 60 ಸೆಕೆಂಡ್ ಅಲ್ಲಿ, ಓನ್ಲಿ 60 ಸೆಕೆಂಡ್ಸ್, ನಮ್ಮ ಅಪ್ಪಾಜಿ, ನಮ್ಮ ಮುತ್ತುರಾಜು ಎಂತವ್ರ ಅಂತ ಗೊತ್ತಾಗುತ್ತೆ. ಚಿಗುರಿದ ಕನಸು ರಚನಾ, ಚಿಗುರಿದ ಕನಸು ಪಿಕ್ಚರ್. ಅಪ್ಪಾಜಿ ಯಾವಾಗ ತಾನೇ ಕಾಡಿಗೆ ಬಂದಿದ್ದಾರೆ. ಚಿಗುರಿದ ಕನಸಿದು ರೆಕಾರ್ಡಿಂಗ್, ಸೌಂಡ್ ಮಿಕ್ಸಿಂಗ್ ಎಲ್ಲ ಆಗಿದೆ. ಕ್ಲೈಮ್ಯಾಕ್ಸ್ ಸೀನು. ಚಿಗುರಿದ ಕನಸು ಡಾಕ್ಟರ್ ಶ್ರೀರಾಮ್ ಕೌರ್ ಅವ್ರದ್ದು. ಇದು ಅಮ್ಮ ಬಹಳ ಪ್ರೀತಿಯಿಂದ ಮಾಡೋ ಕೆಲಸ.
ಶಿವಣ್ಣ ಅಂತೂ ನನಗೆ ಸಿಕ್ಕಾಗಲ್ಲ ಕಥೆನೇ ನೋಡೋದು, ಅಷ್ಟು ಅದ್ಭುತ ಪಿಕ್ಚರ್. ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಅಪ್ಪಣ್ಣ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಪ್ಯಾಥೋಸ್ ಲಾಸ್ಟಲ್ಲಿ ತೀರೋಗ್ಬಿಡ್ತಾರೆ ಇವರು ಹೀರೋಯಿನ್, ಸ್ವಲ್ಪ ಪ್ಯಾಥೋಸ್ ಮೂಡಬೇಕು, ಸ್ವಲ್ಪ ಏನಾರು ಮಾಡಿ ಅಂತಾರೆ. ಅವಾಗ ಬರೀ ಹಾಲು ಹಾಕ್ಬೇಕು, ಯಾಕಂದ್ರೆ ಸಾರಂಗಿ ಬಹಳ ಜನ ಯೂಸ್ ಮಾಡಿದ್ದಾರೆ, ಮನೋರಣ ಬಹಳ ಜನ ಯೂಸ್ ಮಾಡಿದ್ರು ಸಾರಂಗಿ. ಹಾಲು ಹಾಕಿ ಏನ್ ಮಾಡೋದು, ಒಂದು ವಿಶಿಷ್ಟವಾದ ಧ್ವನಿ ಬೇಕು ಅಂತಾರೆ. ಅವಾಗ ಮನೋಹರ್ ಅವರು ಒಬ್ಬ ಅದ್ಭುತವಾದ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ, ಅದು ಚಾಮರಾಜಪೇಟೆಯಲ್ಲಿ ಇರ್ತಾರೆ, ಅವರು ಕರೀತಾರೆ. ಇವಾಗ ನಾನು ಡಾಕ್ಟರ್ ಪ್ರಕಾಶ್ ಸೊಂಟಕ್ಕಿ ಅವರಿಗೆ ಸ್ಟೇಜ್ ಬೇಕಾಗ್ತೀನಿ. ಡಾಕ್ಟರ್ ಪ್ರಕಾಶ್ ಸೊಂಟಕ್ಕಿ ಅವರು ಇಂಟರ್ನ್ಯಾಷನಲ್ ಸ್ಲೈಡ್ ಗಿಟಾರಿಸ್ಟ್. ಅವರು ಗ್ರಾಮಿ 7 ಆಲ್ಬಮ್ ಗ್ರಾಮಿ ಅವಾರ್ಡ್ಸ್ಗೆ ಈಸ್ ಎ ಕೊಲಾಬರೇಟರ್. ಚಪ್ರ ಹೊಡಿದೆ ಅಲ್ಲೇ ಇವಾಗ ಕಂಪನಿ ನೋಡೋಣ, ಕಟ್ಟಿಗೆ ಸೂಪರ್ ಆಗಿದೆ ಇರೋಣ. ವಸಣ ಅಂಡ್ ವಿಡಿಯೋ ಪ್ಲೀಸ್ ನೋ ದಿಸ್. ಈಗ ಏನಾಗುತ್ತೆ, ಆ ಪ್ಯಾಥೋಸ್ ಮೂಡಿರೋದು ಪ್ರಕಾಶ್ ಸ್ಟ್ರಿಂಗ್ ಪ್ಯಾಥೋಸ್ ಮೂಡಿರೋ 60 ಸೆಕೆಂಡ್ಸ್, 60 ಸೆಕೆಂಡ್. ಸಭಿಕರ ಇದನ್ನು ಗಮನಿಸ್ಕೊಳ್ಳಿ, 60 ಸೆಕೆಂಡ್ ಇರೋದು. ಅಪ್ಪಾಜಿ ಕೇಳ್ತಾರೆ, ಅಪ್ಪನ ಕೇಳ್ತಾರೆ ಯಾರು ಇದನ್ನ ಆಲಾಪ ಮಾಡಿರೋದು ಅಂತ ಕೇಳ್ತಾರೆ. ರಾಗಣ ನೆಕ್ಸ್ಟ್ ಡೇ ರಚನಾ ಡೀಟೇಲ್ಸ್ ಪ್ರಕಾಶ್ ಬನ್ನಿ ಆಕಾಶವಾಣಿ ಕರೀತಾರೆ. ಪ್ರಕಾಶ್ ಹೋಗ್ತಾರೆ, ಸಭಿಕರ ಇದನ್ನು ದಯವಿಟ್ಟು ಗಮನಿಸಿ, ಒಂದು ಆಲಾಪನ ಎಷ್ಟು ನಿಮಿಷ ಇರಿಸಬಹುದು, 10, 20, 30, 2.5 ಗಂಟೆ ಇರ್ತಾರೆ ಆಲಾಪ. 2.5 ಗಂಟೆ. ಪಾಪ ಇವ್ರು ಇನ್ನ ಚಿಕ್ಕವ್ರು ಏನ್ ಹೇಳ್ತಾರೆ ಅಪ್ಪಾಜಿಗೆ ನಿಲ್ಲಿಸ್ತಿಲ್ಲ ಹೇಳಕ್ಕಾಗತ್ತ. ಆಮೇಲೆ ಮುತ್ತುರಾಜು ಆಚೆಗಡೆ ಬರ್ತಾರೆ. ಇವರು ಕನಸಲ್ಲಿ ಆಚೆಗಡೆ ಬಂದ ಕೂಡಲೇ ಕೇಳ್ತಾರೆ, ನಿಮ್ಗೆ 2 ಪ್ರಶ್ನೆ ಕೇಳ್ಬೋದು ಅಂತಾರೆ. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಇವ್ರು ಕೇಳ್ತಾರೆ 2 ಪ್ರಶ್ನೆ ಕೇಳ್ಬೋದು ಅಂತ. ಇವ್ರು ಶಾಕ್ ಆಗ್ಬಿಡ್ತಾರೆ, ಏನಿಸಿದ್ರು ಅಂತ ಕೇಳಿಸದಂತ. ನನಗೆ ಈ ಮಧುಮತ್ ಸಾರಂಗ್ ರಾಗ ಬೃಂದಾವನಿ ಸಾರಂಗ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಇವರು ಒಂದು 2 ನಿಮಿಷ ಶಾಕ್ ಆಗ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಅಂತ. ಸರಿ, ಆಮೇಲೆ ಮಧುಮತ್ ಸಾರಂಗು ಆಮೇಲೆ ಬೃಂದಾವನಿ ಸಾರಂಗ್ದು ನೋಟ್ಸ್ ಹೇಳ್ತಾರೆ. ಅದನ್ನು ಕಲಿತು ಆರೋಹ ಅವರೋಹ 2 ಕಲಿತು ಇದು ಕರೆಕ್ಟಾ ಅಂತ ಹೇಳ್ತಾರೆ. ಇದೇನು ತಮಾಷೆನ? ಅವಾಗ ಅಪ್ಪಾಜಿಗೆ 73 ವರ್ಷ. ಅಂದ್ರೆ ರಾಜ್ಕುಮಾರ್ ಇದ್ರು, ಬಟ್ ಮುತ್ತುರಾಜ್ ಯಾವತ್ತೂ ಜೀವಂತವಾಗಿದ್ರು. ಅದಕ್ಕೆ ಒಂದು ಕ್ಲಾಪ್ಸ್ ಹೊಡಿದ್ರು, ಯಾಕಂದ್ರೆ ಕಲಿಗೆಗೆ ವಯಸ್ಸಿಲ್ಲ. ಅವ್ರು ನೋಡಿ ಮಧುಮತ್ ಸಾರಂಗು ಆಮೇಲೆ ಬೃಂದಾವನ ಸಾರಂಗು ಅದ್ರ ಬಗ್ಗೆ ತಿಳ್ಕೊಂಡು ಏನಿತ್ತು, ಕಲಿಬೇಕು ಅಂತ. ಇಷ್ಟೆಲ್ಲ ನಾನು ಹೇಳೋದು ಬರೀ ಒಂದು ಜಿಸ್ಟ್. ಬಟ್ ನಿಜವಾಗ್ಲೂ ನಾನು ಮುತ್ತುರಾಜು ಅವರ ಸಂಗೀತ ಏನು ಅಂತ ತಿಳ್ಕೊಂಡಿದ್ದು ಒಂದು ಈವೆಂಟ್, ಅದು ಅದ್ಭುತವಾದ ಈವೆಂಟ್. ಅದು ಮುಂಚೆ ಸದ್ಯದರೆ ಇಲ್ಲಿ ನಮ್ಮ ತಾಂಜೇನಿಯಾ ಕಾವೇರಿ ಕನ್ನಡ ಸಂಘದ ಗೌರವ ಬಂದಿದ್ದಾರೆ, ದೊಡ್ಡ ಚಪ್ಪಾಳೆ ಆಗಿಸಿ. ಇವರೆಲ್ಲ ನಿಜವಾಗ್ಲೂ ಪುಣ್ಯಾತ್ಮರು. ಅಲ್ಲೊಂದು 200 ಫ್ಯಾಮಿಲಿ ಇದೆಯಾ, 250 ಇದೆ ಮನೋರಣ, 250 ಫ್ಯಾಮಿಲೀಸ್ ಇದ್ದಾರೆ. ಇವತ್ತಿಗೂ ನಾವು ಬೆಂಗಳೂರಲ್ಲಿ ಹೆಂಗ್ ಮಾಡ್ತೀವೋ ಹಬ್ಬಗಳು ಹರಿದಿನಗಳು ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಹೆಂಗ್ ಮಾಡ್ತೀವೋ ಹಂಗೆ ಮಾಡ್ತಾರೆ. ಇವ್ರು ಯಾರತ್ತೂ ದೇಹಿ ಅನ್ನೋದಿಲ್ಲ, ಅವ್ರು ಅಷ್ಟು ಏನಿದೆ ಅದನ್ನು ತಗೊಂಡು ಮಾಡ್ತಾರೆ. ಎಲ್ಲ ಫ್ಯಾಮಿಲಿ ಒಂದು 600 ಜನ ಬರ್ತಾರೆ. ಹೋದ್ರೆ ನಾವು ಸ್ನೇಹಿತರಾದ್ಮೇಲೆ ಎವ್ರಿ ಇಯರ್ ರಾಜ್ಯೋತ್ಸವಕ್ಕೆ ಫಸ್ಟ್ ಹಾಡು ಯಾವುದು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು. ಡ್ಯಾನ್ಸ್, ಮಕ್ಕಳ ಡ್ಯಾನ್ಸ್, 6 ವರ್ಷದ ಮಕ್ಕಳ ಡ್ಯಾನ್ಸ್ ತಾಂಜೇನಿಯಾದಲ್ಲಿ. ಇಂಥ ಮಹನೀಯರು ಹೊರದೇಶಗಳಲ್ಲಿ ಕನ್ನಡ ಬೆಳೆದಿರೋದು. ಇವತ್ತು ಏನ್ ಹೇಳ್ತಾ ಗೌರ್ಮೆಂಟ್ ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಳಲ್ಲಿ ದುಡ್ಡು ಖರ್ಚು ಮಾಡುತ್ತೆ. ಸಂಪಾದನೆ ಕೇಳಬೇಡಿ, ಎಷ್ಟೋ ಕೋಟಿಗಳಲ್ಲಿ ದುಡ್ಡು ಖರ್ಚಾಗುತ್ತೆ. ಏನಕ್ಕೆ? ಕಲ್ಚರಲ್ ಡಿಪ್ಲೊಮಸಿ ಮಾಡೋಕ್ಕೆ. ಅಪ್ಪಾಜಿ
ಬರೀ ಒಂದು ಕಲಾವಿದನ ಪ್ರದರ್ಶನ ಮಾಡಿ ನಮ್ದು ಕಲ್ಚರಲ್ ಡಿಪ್ಲೊಮೇಟ್ ಆಫ್ ಕರ್ನಾಟಕ ಆಗಿದೆ. ಅದಕ್ಕೆ ದೊಡ್ಡ ಇಷ್ಟಪಡ್ತೀನಿ. ಹಾಡು, ಮೌಲ್ಯಗಳು, ಆದರ್ಶಗಳು ಅದನ್ನೆಲ್ಲ ಅವರು ಮಾಡ್ತಾರೆ. ನಾದಯೋಗಿ ನಾನು ಸುಮಾರು ಒಂದು 7 ವರ್ಷದಿಂದ ಯೋಚನೆ ಮಾಡ್ತಿದ್ದೆ. ನಾವು ನಮ್ಮ ಶ್ರೀಮತಿ ಅವರಿಗೆ ಬಹಳ ಥ್ಯಾಂಕ್ಸ್ ಮಾಡಬೇಕು. ಕೊಲಂಬೋಲಿ ಅವ್ರಿಗೆ 3 ವರ್ಷ ಪೋಸ್ಟಿಂಗ್ ಆಯಿತು. ಫೋಟೋಸ್ ಇದೆ, ಬಟ್ ಸ್ಲೈಡ್ ಇಲ್ಲ. ಎಲ್ಲರೂ ನಮಗೆ ಅಪ್ಪಾಜಿ ಅಮ್ಮನ ಫೋಟೋ ಪಕ್ಕದಲ್ಲಿ ನಮ್ಮದು ಒಂದು ಫೋಟೋ ಹಾಕಿದ್ದೆ. ಇನ್ಸ್ಪಿರೇಷನ್ ಮಾಡೋಣ. ಅಲ್ಲಿ ನಮಗೆ ಪ್ಲಾನ್ ಬಂತು. ಇವಾಗ ಅಮ್ಮನ ಪುಸ್ತಕ ಆಗ್ಬಿಟ್ಟಿದ್ದಾರೆ ಸಮಯವಾಗ ಆಗ್ಬಿಟ್ಟಿತ್ತು. ಸ್ವಾಮಿ ಅಂದ್ರೆ ನೀವು ಬರೀ ಬರ್ಕೊಂಡು ಹೋಗಿ ನಾನು ಅದನ್ನ ಕೊಲೇಜ್ ಮಾಡಿ ಅದನ್ನ ಡಿಸೈನ್ ಮಾಡಿ ಕಾನ್ಸೆಪ್ಟ್ ಮಾಡ್ಕೊಡ್ತೀನಿ. ನಾವು ಕೊಲಂಬೋಲಿ 2017 ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ 2022 ನಾವು ತಾಂಜಾನಿಯಾಗೆ ಹೋಗಿದ್ದು. ತಾಂಜಾನಿಯಾದಲ್ಲಿ ದೇವರು ದೊರೆ ಎಲ್ಲ ಸವಲತ್ತು ಕೊಟ್ಟಿದ್ರು ಗೌರ್ಮೆಂಟ್ ಅವರು. ಅದು ಸದುಪಯೋಗ ಮಾಡ್ಕೊಂಡು ಯಾವ್ರಿಗೆ ಸ್ಯಾಲ್ರಿ ಕೊಟ್ಟು ನನಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಬಟ್ ಬಹಳ ಸದುಪಯೋಗ ಮಾಡಿದ್ವಿ. ಯಾವ್ದ್ರಲ್ಲಿ ಅಪ್ಪಾಜಿಯವರ ಚಿಂತನೆ, ಅಪ್ಪಾಜಿಯವರ ಮೌಲ್ಯಗಳು ಮತ್ತೆ ಅಪ್ಪಾಜಿಯವರ ವ್ಯಕ್ತಿತ್ವ ಅದನ್ನ ನೆನಪು ಹಾಕೊಂಡು ನಾನೇನೋ ನಮ್ಮ ಅಪ್ಪಾಜಿಗೆ ಮೀಟ್ ಮಾಡಿದ್ದೆ, ಅದನ್ನೆಲ್ಲ ಕೊಲೇಜ್ ಮಾಡಿ ರೆಡಿ ಮಾಡಿದ್ದೆ. ಸೌಮ್ಯ ಬಂದಾಗ ನಾನು ರೆಡಿ ಪಬ್ಲಿಷ್ ಅಂತ. ಅವಾಗ ಕಾವೇರಿ ಕನ್ನಡ ಸಂಘದವ್ರಿಗೆ ನಾವು ದೊಡ್ಡ ನಮಸ್ಕಾರ ಆಗಬೇಕು. ಎಲ್ಲರೂ ದಯವಿಟ್ಟು ಕ್ಲಾಸ್ ಮಾಡಿ. 27 ನವೆಂಬರ್ 2024 ಮಾಡೋಣ. 25 ವರ್ಷ ಆಗುತ್ತೆ ಕಾವೇರಿ ಕನ್ನಡ ಸಂಘಕ್ಕೆ, 25 ವರ್ಷ. ಅವತ್ತು ನನಗೆ ಸರ್ಪ್ರೈಸು, ಅಪ್ಪಾಜಿ ಪುಸ್ತಕ ಮುಖಪುಟ ಅನಾವರಣ ಮಾಡಿದ್ರು. ಮುಖಪುಟ ಅನಾವರಣ ತಾಂಜಾನಿಯಾ ಆಯ್ತು. ಅವತ್ತು ಎಲ್ಲ ಹೈ ರ್ಯಾಂಕಿಂಗ್ ಆಫೀಸರ್ಸ್, ಸೌಮ್ಯಸ್, ಹೈ ಕಮಿಷನರ್ಸ್ ಅಂದ್ರೆ ಕಲ್ಚರಲ್ ಅಂಬಾಸಿಡರ್ಸ್ ಅಂತಾರೆ, ಬಟ್ ಅಪ್ಪಾಜಿ ಮೀರಿದ್ರು. ಹಾಗಾಗಿ ಒಂದು ಚಪ್ಪಾಳೆಯೊಂದಿಗೆ ನಮ್ಮ ಗೌರವಿಗೆ ಒಂದು ನಮಸ್ಕಾರ. ಇವಾಗ ನಾನು ಕೊನೆ ಮಾತು ಬರ್ತೀನಿ. ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಮುತ್ತುರಾಜು ರಾಜ್ಕುಮಾರ್ ಅವರು ಮುತ್ತುರಾಜು ಆದ್ರು, ಮುತ್ತುರಾಜು ಅವರು ರಮಾಕಾಂತ್ ಆಗಿ ಇವ್ರು ಬರ್ತಾರೆ. ಅಪ್ಪಾಜಿ ರಮಾಕಾಂತ್ ಆಗಿ ಬರ್ತಾರೆ. ಯಾವಾಗ ವಸನ 1992 ರವೀಂದ್ರ ಕಲಾಕ್ಷೇತ್ರ, ಎಂ.ವಿ. ಸುಬ್ಬಯ್ಯನಾಯ್ಡು ಅವ್ರದ್ದು ಸೆಂಟನರಿ ಡೇಟ್ ಚೆಕ್ ಮಾಡ್ಕೊಡ್ತೀನಿ ಸತಿ 92 ಅನ್ಸುತ್ತೆ. ಅವತ್ತು ಅಪ್ಪಾಜಿನ ಲೋಕೇಶ್ ಭಕ್ತ ಅಂಬರೀಷ ನಾಟಕನ ಸ್ವಲ್ಪ ಆಯ್ದ ಭಾಗಗಳನ್ನ ಆಗಬೇಕು ಅಂತ ಒಂದು ಡಿಸಿಷನ್ ಆಗುತ್ತೆ. ನಾನು ಪ್ರೆಸ್ಸಿಗೆ ಬಂದಿದ್ದೆ. ಅಮ್ಮ ಬೆಳಿಗ್ಗೆ ಫೋನ್ ಮಾಡಿದೆ 9 ಗಂಟೆಗೆ, ಅಮ್ಮ ನಾನು ಬರ್ತೀನಿ ಅಂತ. ನೀವು ಅಲ್ಲಿ ಬರೋಣ, ಮನೆಗೆ ಬಂದ್ಬಿಡೋದು. ಸರಿ, ಮನೆಗೆ ನೋಡಿದ್ರೆ ಯೂನಿಟ್ ಬಸ್ ನಮ್ಗೆ ಹಚ್ಬಿಟ್ರು. ಹಿಂದೆ ನೋಡಿದ್ರೆ ಅಪ್ಪಾಜಿ ಕಾರ್ ಬರಾಮ ಬರ್ತಾ ಇದ್ದಾರೆ, ಅಪ್ಪಾಜಿನೂ ಅಮ್ಮ. ಸರಿ, ರವೀಂದ್ರ ಕಲಾಕ್ಷೇತ್ರ ಹೋದ್ರೆ ಜಾತ್ರೆ. ಆ ಅಪ್ಪಾಜಿ ನಾಟಕ ನೋಡೋದಕ್ಕೆ ಕಮ್ಮಿನ, ಫುಲ್ ಜಾತ್ರೆ. ನನ್ನ ಹತ್ರ ಅವಾಗ ತಾನೇ ಒಂದು ಒಳ್ಳೆ ಕ್ಯಾಮರಾ ತಂದಿದೆ, ರಕ್ಷಣ. ಅಪ್ಪಾಜಿ ಅಮ್ಮನ ಕೇಳಿ, ಅಮ್ಮ ನಾನು ಫೋಟೋಗ್ರಫಿ ಮಾಡೋದು ಅಂತ. ನೀನ್ ತಾನೇ ಮಾಡೋದು. ಸದ್ಯಕ್ಕೆ ನಂಬಿ ಅಪ್ಪಾಜಿ ಬಂದ್ರು ಡ್ರೆಸ್ಸಿಂಗ್ ರೂಮ್, ಗ್ರೀನ್ ರೂಮ್ಗೆ. ನಾನು ನೋಡ್ತಾನೆ ಸುಮ್ಮನೆ ಸೈಲೆಂಟ್ ಕೂತ್ಕೊಂಡಿದ್ದೆ. ಬಂದು ಕೂತ್ಕೊಂಡು ಮುಂಚೆ ಪ್ರಸಾದ ಅಂದ್ರೆ ಮೇಕಪ್ ಅದಕ್ಕೆ ನಮಸ್ಕಾರ ಹಾಕಿದ್ರು. ಇದೇ ಥರ ಕನ್ನಡಿ ಅದಕ್ಕೆ ನಮಸ್ಕಾರ ಮಾಡಿದ್ರು, ಒಪ್ಸ್ಕೊಂಡ್ಬಿಟ್ರು. ಒಂದೊಂದೇ ಲೇಯರ್ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಕಳೆದೋಗ್ಬಿಟ್ರು. ಒಂದೊಂದೇ ಲೇಯರಲ್ಲಿ ರಾಜ್ಕುಮಾರ್ ಕಳೆದೋಗ್ಬಿಟ್ರು. ತಲೆಗೆ ಬಿಗ್ ಹಾಕಿದ್ರು, ಬಟ್ಟೆ ಜೋಡಿಸಿದ್ರು. ರಮಾಕಾಂತ ಲೈವ್ ನಾನು ನೋಡ್ತಾ ಇದ್ದೀನಿ, ಏನಪ್ಪ ಇದು ಮ್ಯಾಜಿಕ್ ಅಂತ. ಎಂಟ್ರಿ ಕೊಟ್ಟರು ಅಪ್ಪಾಜಿ. ಭೋಗ ವಿಲಾಸ ಜಗದಿ ಅಂತ ಒಂದು ಹಾಡಿದ್ರೆ ಶಿವರಂಜನಾದ್ರಿ. ಆ ಎಂಟ್ರಿ ಮಾಡಿದ್ರೆ ಕರೆಕ್ಟಾಗಿ ಮೈಕ್ ಹೋಯ್ತು. ಬಟ್ ನೋಡಿ ಸಭಿಕರೆ, ಎಂತ ವಾಯ್ಸ್ ಅಂದ್ರೆ ಲಾಸ್ಟ್ ರೋಗ ಕೇಳಿಸ್ತದೆ. ಅಪ್ಪಾಜಿ ಹೇಳ್ತಾ ಇರೋದು ವಿತೌಟ್ ಮೈಕ್, ಚಪ್ಪಾಳೆ ಹಾಕಿ ಒಂದು ಲಾಸ್ಟ್ ರೋಗ ಕೇಳಿಸ, ಅಷ್ಟು ವಾಯ್ಸ್. ಅವಾಗ ನೋಡ್ದಾಗ ನಾನು ಅನ್ಸಿದ್ದು, ಸದೀಪ್ರೆ ಇದನ್ನು ಬರ್ದಿದ್ದೀನಿ, ಓದ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಮರೆಯಾಗಿ ರಮಾಕಾಂತ ಪಾತ್ರಧಾರಿ ಮುತ್ತುರಾಜು
ರಂಗಮಂಚವ ಆವರಿಸಿದ. ಡಾಕ್ಟರ್ ರಾಜ್ಕುಮಾರ್ ಮರೆಯಾಗಿ ರಮಾಕಾಂತ ಪಾತ್ರಧಾರಿ ಮುತ್ತುರಾಜು ರಂಗಮಂಚವ ಆವರಿಸಿದ ಆ ಕ್ಷಣಗಳು ಅತಿಶಯ. ಆಗ ನನಗೆ ಅನಿಸಿದ್ದು, ಮುತ್ತುರಾಜು ಅವರ ಸಂಗೀತಯಾನ ಸಂಗೀತಮಯವೋ, ಮುತ್ತುರಾಜು ಅವರ ಸಂಗೀತಯಾನ ಸಂಗೀತಮಯವೋ, ಗಾನಗಂಧರ್ವ ಓರ್ವನ ಭೂಸ್ಪರ್ಶವೋ, ಇವನು ಯೋಗಿಯೋ ಕರ್ಮಯೋಗಿಯೋ, ನಾದಯೋಗಿಯೋ, ಇವನು ಯೋಗಿಯೋ ಕರ್ಮಯೋಗಿಯೋ ನಾದಯೋಗಿಯೋ. ಅದರಲ್ಲಿ ಒಂದು ಹಾಡು ಹೇಳ್ತಾರೆ, ಅದು ನನ್ನ ರೋಮದಲ್ಲಿ ಹೋಗ್ಬಿಟ್ಟಿದೆ. ನಮ್ಮೆಲ್ಲರೂ ಪುಣ್ಯ. ಆ ಹಾಡು, ಆ ಬಿಟ್ಟು ಇಲ್ಲಿದೆ, ದಯವಿಟ್ಟು ಕೇಳಿ, ನೀವೇ ಡಿಸೈಡ್ ಮಾಡಿ ಇವರು ಯೋಗಿನೋ ನಾದಯೋಗಿನೋ. ನಮಸ್ಕಾರ, ಇದನ್ನು ಕೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲಿರುವ ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ನಟರು, ಅಲ್ಲಿ ಎನ್ ಟಿ ರಾಮರಾಯರು, ಎನ್ ಜಿ ರಾಮಚಂದ್ರನ್ ಅವರು, ಈಗಿರುವಂಥ ಹಿರಿಯ ನಟರು ಯಾರೇ ಇರ್ಬೋದು, ಯಾರು ಕೂಡ ಆಡಿ ಹೇಳಿ ಒಬ್ಬ ನಟನಾಗಿ ಆಡಿ ಹೇಳಿ ಇಷ್ಟು ಪ್ರಖ್ಯಾತ ನಟರಾಗಿದ್ದು ಯಾರು ಇಲ್ಲ. ಒಂದೇ ಅಣ್ಣ ಅವರು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಚವಾನ್ಜಿ ಭಾಳ ಅದ್ಭುತವಾಗಿದೆ ಪುಸ್ತಕ. ಓದಿದೆ, ನಾನು ಸ್ವಲ್ಪ ಓದಿದೆ. ನಮ್ಮ ಸಮಯ ಭಾಳ ರಿಸರ್ಚ್ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಒಂದು ಮಾತು ಹೇಳ್ಬೇಕು ನಾನಿಲ್ಲಿ, ಗಾನಯೋಗಿ ಅಲ್ಲ ಟೈಟಲ್, ನಾದಯೋಗಿ ಅಂತ ಟೈಟ್ಲು ಕೊಟ್ಟಿದ್ದೀರಿ ತಾವು, ಸತ್ಯ ಅದು. ಗಾನಯೋಗಿ ಪಂಚಾಕ್ಷಿ ಗವಾಯಿಗಳು ಒಂದ್ಸರಿ ಅರವಿಂದ್ ಸ್ಟುಡಿಯೋ ಬಂದಿದ್ರು, ಲಹರಿ ಸಂಸ್ಥೆಗೆ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಿಕ್ಕೆ, ಆಡಲಿಕ್ಕೆ. ಅಣ್ಣವ್ರಿಗೆ ಹೆಂಗೋ ಗೊತ್ತಾಯ್ತು, ಅಣ್ಣವ್ರಿಗೆ ಅಕ್ಕವ್ರಿಗೆ ಇಬ್ಬರಿಗೂ ಗೊತ್ತಾಯ್ತು ಆ ವಿಷಯ. ನನಗೆ ಅಣ್ಣವರು ಸ್ಟುಡಿಯೋಗೆ ಬರ್ತಾ ಇರ್ತ ತೀರ್ಮಾನ ಗೊತ್ತಿರಲಿಲ್ಲ. ಅದು ಹಿಂಗೆ ವಿಷಯ ಗೊತ್ತಾಯ್ತು ಗೊತ್ತಿಲ್ಲ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅಣ್ಣವರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನನಗೆ ಈಗ ಈ ಕ್ಷಣ ನೋಡ್ದಂಗಿದೆ ಅದು ಚವಾಣವ್ರೆ. ನಾನು ಒಂಥರ ಆಗ್ಬಿಟ್ಟೆ, ನಾನು ಕಳೆದೋಗ್ಬಿಟ್ಟೆ. ನಾನು ಗುರು ಶಿಷ್ಯ ಪರಂಪರೆ ಅಂದರೆ ಅದು. ಅಣ್ಣವ್ರು ಹೇಳಿ ಗಾನಯೋಗಿ ಪಂಚಾಕ್ಷಿ ಗವಾಯಿಗಳಲ್ಲಿ ಇದ್ವಲ್ಲ, ನನಗೆ ಎಷ್ಟು ಇದಾಗೋಯ್ತು ಅಂದರೆ ಗೊತ್ತು. ಅಲ್ಲಿಂದ ನಾನು ಇನ್ನು ಸಂಸ್ಕಾರ, ಸಂಸ್ಕೃತಿ, ತ್ಯಾಗ, ಸೌಜನ್ಯ, ನಾವು ಅವಿಭಕ್ತ ಕುಟುಂಬದಲ್ಲಿದ್ದೀವಿ. ಅಣ್ಣ ಮನೋಹರ್ ನಾಯ್ಡು ಅವರ ಮುಂದೆ ಕ್ಯಾಪ್ಟನ್. ನಮ್ಮ ಇಡೀ ಕುಟುಂಬದಲ್ಲಿ ಒಂದು 36 ಜನ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅಣ್ಣ ಅವರು ಆಡಿದಂಥ ಹಾಡುಗಳು, ಅವ್ರು ನಡ್ಕೊಂಡಿದ್ದ ರೀತಿ, ಮತ್ತು ಅವ್ರು ಕಟ್ಕೊಟ್ಟಂಥ ಸಿನಿಮಾಗಳಲ್ಲಿ ಇದ್ದಂಥ ಮೌಲ್ಯಾಧಾರಿತ ಸಿನಿಮಾಗಳು ನೋಡಿ ನಾವು ಜೀವನ ಕಟ್ಕೊಂಡಿದ್ದೀವಿ ಇವತ್ತು. ಇದು ಸತ್ಯ. ಯಾರೋ ಕೆಲವರು ಏನೇನೋ ಮಾತಾಡ್ತಾರೆ, ಅದರಲ್ಲಿ ನಾವು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಣ್ಣವ್ರೆ ಹಿಮಾಲಯ ಪರ್ವತನೇ ಸಾಟಿ. ಸೊ ಅಣ್ಣವ್ರೆ ಯಾರು ಏನು ಮಾತಾಡಿದ್ರು ಕೂಡ ಅದನ್ನು ಅವ್ರ ಹೆಸರಿಗೆ ಯಾರು ಬಸಿ ಬೆಳೀಲಿಕ್ಕೆ ಆಗಲ್ಲ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಚವಾನ್ಜಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವ
ವರ್ಧಣ್ಣ ಅವರ ಮದುವೆಯಲ್ಲಿ ತುಂಬ ಸಂತೋಷ ಆಯಿತಮ್ಮ ನಿಮ್ಮ ನೋಡಿ, ಎಷ್ಟೋ ತಿರುಮಲಾಗಿರುತ್ತೆ ಕುರಿ ಮತ್ತೆ ಹಾಗೆ ಮನೋಹರವರಾಗ್ಬೋದು, ವೇಲುವರಾಗ್ಬೋದು. ಟ್ಯಾನ್ಸೇನಿಯಾದಿಂದ ಅದೇ ಮಾತಾಡ್ತಾ ಇದ್ದೆ ಅವರೆಲ್ಲ, ಮಂಡ್ಯ ಗೌಡ್ರಂತೆ ಅವರು 24 ವರ್ಷ ಆಯಿತು, 17 ವರ್ಷ ಆಯ್ತಂತೆ ಹೋಗಿ ಅಲ್ಲಿ ಕನ್ನಡದ ಒಂದು ಸಂಘ ಕೂಟ ಕಟ್ಟಿಕೊಂಡು ನಮ್ಮ ಈ ಒಂದು ಹಬ್ಬ ಏನೇ ಬಂದರೂ ಅಲ್ಲಿ ಆಚರಣೆ ಮಾಡಿಕೊಂಡು ತುಂಬ ನಮ್ಮ ಸಂಪ್ರದಾಯನ ಇವತ್ತು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ತುಂಬ ಸಂತೋಷ. ನಿಮಗೂ ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ನಮಸ್ಕಾರ. ಈ ಒಂದು ಭವನ ಡಾಕ್ಟರ್ ರಾಜ್ಕುಮಾರ್ ಭವನ. ಇದೆಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಭವನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ಈ ಒಂದು ನಾದಯೋಗಿ ಒಂದು ಪುಸ್ತಕದ ಬಿಡುಗಡೆ, ಅದರಲ್ಲೂ ನನಗೆ ತುಂಬ ಆತ್ಮೀಯರು ಆ ಕುಟುಂಬ, ಮಂಜುನಾಥ್ ಹಾಗೂ ಸೌಮ್ಯ. ಸುಮಾರು ಒಂದು 25 ವರ್ಷಗಳಿಂದ ಅವರ ಒಡನಾಟ, ಆ ಕುಟುಂಬದ ಒಡನಾಟ. ಮಂಜು ಯಾವತ್ತಿಗೂ ತುಂಬ ಸ್ಟ್ರೈಟ್ ಫಾರ್ವರ್ಡ್, ಬರವಣಿಗೆ, ಇದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವರಿಗೆ. ಚಿತ್ರರಂಗದಲ್ಲಿ ತುಂಬ ಆಳವಾಗಿ ತೊಡಗಿಸ್ಕೊಂಡು ಅದರಲ್ಲೂ ಅಪ್ಪಾಜಿ ಹಾಗೂ ಅಮ್ಮನ ಪ್ರೀತಿನ ಗಳಿಸಿದವರು. ಸೊ ಈ ಪುಸ್ತಕನ ಅವರು ಬಿಡುಗಡೆ ಮಾಡಿದ್ದಾರೆ ಇವತ್ತು. ನಿಜವಾಗ್ಲೂ ತುಂಬ ಸಂತೋಷ. ನನಗೆ ಅಲ್ಲ, ಇಡೀ ರಾಜ್ಯದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ನಿಜವಾಗ್ಲೂ ತುಂಬ ಸಂತೋಷ ಅಂತ ಹೇಳ್ತೀನಿ. ಅವರೆಲ್ಲರ ಆಶೀರ್ವಾದ ನಿಮಗಿರಲಿ. ಅಣ್ಣವರು ಅಪ್ಪಾಜಿ ಅಂದರೆ ಏನು ಹೇಳಬೇಕು, ಎಷ್ಟು ಮಾತಾಡಬೇಕು ನನಗೆ ಗೊತ್ತಿಲ್ಲ. ನನಗೆ ಎಲ್ಲೋ ನಾವು ಸ್ಕೂಲ್ ಹೋಗುವಂಥ ಸಂದರ್ಭದಲ್ಲಿ 2 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಪೊಲೀಸವ್ರ ಹತ್ರ ಟಿಕೆಟ್ ಹಿಡಿದು ಟಿಕೆಟ್ ತೊಗೊಂಡು ಕಷ್ಟಪಟ್ಟು ಅಷ್ಟೊತ್ತಿಗೆ ತೊಗೊಂಡು ನಿಂತ್ಕೊಂಡ್ರೆ ಫಸ್ಟ್ ಶೋಗೆ ಸಿಗೋದು, ಸೆಕೆಂಡ್ ಶೋಗೆ ಟಿಕೆಟ್ ಸಿಗೋದು ನಮಗೆ. ಅಂಥ ಒಂದು ದಿನಗಳಲ್ಲಿ ಬೆಳೆದು ಅವ್ರನ್ನ ಎದುರಿಗೆ ಯಾವಾಗ ನೋಡ್ತೀವಿ ಅಂತ ಎಷ್ಟೋ ವರ್ಷಗಳಿಂದ ನಾವು ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಕಷ್ಟಪಟ್ಟು ಏನೇನೋ ಟ್ರೈ ಮಾಡ್ತಾ ಇದ್ವಿ, ಆಗ್ತಾ ಇರಲಿಲ್ಲ. ಆ ಭಗವಂತ ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಮಗೆ. ಅಪ್ಪಾಜಿ ಅಮ್ಮನ ಮನಸ್ಸಲ್ಲಿ ನನಗೊಂದು ಜಾಗ ಕೊಟ್ಟರು ಅವರು. ನನಗೆ ಈ ಜನ್ಮಕ್ಕೆ ಇಷ್ಟೇ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ನನ್ನ ಸಾಧನೆ ಅನ್ನೋದು ಇಷ್ಟೇ, ಇದಕ್ಕಿಂತ ನಾನು ಇನ್ನೇನು ಸಾಧಿಸೋದು ಬೇಕಾಗಿಲ್ಲ ಅಂತ ನಾನೇ ತೀರ್ಮಾನ ಮಾಡ್ಕೊಂಡೆ. ಯಾಕೆಂದರೆ ಆ ಥರ ಅವ್ರ ಅನುಭವ, ಅವ್ರ ಜೊತೆಯಲ್ಲಿ ನಾವು ಕೂತು ಮಾತಾಡ್ತಾ ಇದ್ರೆ ಅವ್ರಿಗೆ ಸಿನಿಮಾ, ಅವರ ತಂದೆ ತಾಯಿ, ಅವರ ನಡೆದು ಬಂದಂಥ ಹಾದಿ ಇಷ್ಟೇ. ಇದ್ರ ಎಷ್ಟು 100 ಸರಿ ನಾವು ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಇದು ಇಷ್ಟೇ ಟಾಪಿಕ್ ಕೇಳ್ತಾ ಇದ್ರೆ ಇನ್ನು ಎಷ್ಟೋ ಕೇಳಬೇಕು ಅನ್ಸೋದು. ಅವರ ಗಟ್ಟಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಷ್ಟೆಲ್ಲ ಇದ್ರೂ ಆ ಒಂದು ಸಂದರ್ಭಗಳಲ್ಲಿ ನಮಗೆ ಅವರು ಹೇಳಿದಂಥ ಮಾತುಗಳನ್ನು ನಾನು ಇನ್ನೂ ಕಲಿತಾ ಇದ್ದೀನಿ, ನನಗಿನ್ನೂ ಏನು ಗೊತ್ತಿಲ್ಲ ಅಂತಲೇ ಹೇಳೋರು ಕೊನೆವರೆಗೂ. ಅಲ್ಲಿ ನಾವ್ಯಾರು ಸುಮ್ಮನೆ ಯಾಕಂದ್ರೆ ಗೊತ್ತಿಲ್ಲದಿರೋ ನಮಗೂ ನಾವೇನೋ ಅಂದ್ಕೊಂಡಿರ್ತೀವಿ. ಅಲ್ಲಿ ಹೋದಾಗ ನಾನೇನು ಅಲ್ಲ, ತಗ್ಗಿ ಬಗ್ಗಿ ನಡಿಬೇಕು, ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದನ್ನ ಅವರಿಂದ ನಾನು ಕಲ್ತಿದ್ದೀನಿ. ಸೊ ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ಅಮ್ಮ ಅಷ್ಟೇ, ನನಗೆ ನನ್ನ ಪ್ರಾಣ ಅಮ್ಮ. ನನಗೆ ಈ ವೇದಿಕೆ ತುಂಬ ಕಷ್ಟ. ನನಗೆ ಸುಮಾರು ಜ್ಞಾಪಕ ಬರುತ್ತೆ. ಅಮ್ಮನ ಜೊತೆಯಲ್ಲಿ ನಾವು ಕಳೆದಂಥ ದಿನಗಳಾಗ್ಬೋದು, ಅವರಿಂದ ಕಲಿತಂಥ ವಿದ್ಯೆ. ಅಂದರೆ ಒಂದು ಸಿನಿಮಾ ಯಾಕೆ ಮಾಡಬೇಕು, ಆ ಸಿನಿಮಾ ಮಾಡೋ ಒಬ್ಬ ನಿರ್ಮಾಪಕ ಹೇಗಿರಬೇಕು, ಆ ಸಿನಿಮಾ ಮಾಡಿದ ಮೇಲೆ ಅದನ್ನು ವ್ಯಾಪಾರ ಹೇಗೆ ಮಾಡಬೇಕು, ಆ ವ್ಯಾಪಾರ ಮಾಡಿ
ಜನಗಳಿಗೆ ಮೋಸ ಆಗಬಾರ್ದು, ಆಡಿಯನ್ಸ್ ಸಿನಿಮಾ ನೋಡೋಕೆ ಬರೋರಿಗೆ ಮೋಸ ಆಗಬಾರ್ದು. ಅವ್ರು ಟಿಕೆಟ್ ಕೊಟ್ಟ ದುಡ್ಡನ್ನು ಅವರು ಎಂಥ ಚಿತ್ರ ನೋಡಿದೆ ಅನ್ನಿಸ್ಕೊಳ್ಳೋದಕ್ಕೆ ಏನು ನಾವು ಚಿತ್ರಗಳನ್ನು ಮಾಡಬೇಕು ಅನ್ನೋ ತಯಾರಿನ ನಾನು ಕಲ್ತಿದ್ದೆ ಅಮ್ಮನಿಂದ. ನಾನಿವತ್ತು ಈ ಚಿತ್ರರಂಗದಲ್ಲಿ ಏನಾದರೂ ನಾನು ಇಷ್ಟೆಲ್ಲ ಕಲಿತು ಒಬ್ಬ ಯಶಸ್ವಿ ನಿರ್ಮಾಪಕ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ಅಮ್ಮನೇ ಕಾರಣ. ಯಾವತ್ತೂ ಅಂದರೆ ಇಬ್ಬರು ಇಲ್ಲ ಅಂತ ನನ್ನ ಕಣ್ಮುಂದೆ ಇಲ್ಲೇ ಇರ್ಬೋದು, ಆದರೆ ಇಲ್ಲಿ ಶಾಶ್ವತವಾಗಿ ನನಗೆಲ್ಲ ಲಕ್ಷಾಂತರ ಜನ ಕೋಟ್ಯಾಂತರ ಜನಕ್ಕಿದ್ದಾರೆ ಅವರು. ನನಗೆ ಯಾವಾಗಾದರೂ ತುಂಬ ಕಾಡುತ್ತೆ ಅಮ್ಮನ ಹತ್ರ. ನಾನು ಅವಾಗ ಪೂರ್ಣಿಮಾರು ಫೋನ್ ಮಾಡ್ತೀನಿ, ಅಮ್ಮನ ವಾಯ್ಸೇ ನನಗೆ ಅವರು, ಅಮ್ಮನ ವಾಯ್ಸೇ ನನಗೆ. ನಾನು ಅಮ್ಮ ಇದ್ದಾಗ ಯಾವಾಗ ಫೋನ್ ಮಾಡಿದ್ರೆ ಅಮ್ಮನ ಫೋನು ಪೂರ್ಣಿಮಾರು ತಗೊಳ್ಳೋರು, ಸೇಮ್ ವಾಯ್ಸು. ನಾನು ಅಮ್ಮ ಅಂದ್ಕೊಂಡಿದ್ದ, ಅಮ್ಮ ಹೇಗಿದ್ದೀರಮ್ಮ ವೆಂಕಟೇಶ್ವರಿಗೆ ನಾನು ಪೂರ್ಣಿಮಾ ಮಾತಾಡ್ತಾ ಇದ್ದೀನಿ ಅವರು. ನನಗೆ ಅವಾಗ ಅಮ್ಮ ನನಗೆ ಯಾವಾಗಾದ್ರೂ ಅಮ್ಮನ ಜೊತೆ ಮಾತಾಡಬೇಕು ಇಲ್ಲ ಏನೋ ತುಂಬ ಜ್ಞಾಪಕ ಬಂದಾಗ ನಾನು ಪೂರ್ಣಿಮಾ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ತೊಂದರೆ ಕೊಡ್ತಾ ಇರ್ತಾರೆ, ಸುಮ್ಮನೆ ತಾಕೋಬೇಕಂತಮ್ಮ, ನಿಮ್ಮ ಧ್ವನಿ ಕೇಳೋದು ನಂಗೆ ಸಾಕು. ಈ ಥರ ಇದು ಅವರ ಒಡನಾಟ, ಅವ್ರ ಜೊತೆ ಇದ್ದಿದ್ದು ಇದೆಲ್ಲ ನಮಗೆ ಒಂದು ಕನಸು ಥರ ನನಗೆ. ಅಂದರೆ ಇಷ್ಟೆಲ್ಲ ನಾನು ಏನು ನಿಜನ ಇವೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದು ಅನ್ನೋ ಒಂದು ಅವಾಗ ಜ್ಞಾಪಕ ಬರುತ್ತೆ ನನಗೆ. ಸೊ ಒಂದು ನಿಜವಾದ ಒಂದು ಅದೃಷ್ಟನೇ ಅದು. ಈ ಸಂದರ್ಭದಲ್ಲಿ ಇಂಥ ಒಂದು ಸಾಧಕರು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಏನು ಅಂತ ಗೊತ್ತಿರೋರು. ಅವರ ಅಂದರೆ ಇರಲಿ, ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದು. ಯಾರೋ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರು ನಮ್ಮ ಕಲಾವಿದರು, ಅವರು ನಮ್ಮ ಸ್ನೇಹಿತರೆ. ನನಗೆಷ್ಟು ಬೇಜಾರಾಯಿತು ಅಂದರೆ, ಅವ್ರು ಯಾವತ್ತಾದರೂ ಒಂದು ದಿನ ಒಂದು ಕ್ಷಣ ರಾಜ್ಕುಮಾರ್ ಅವರ ನಮ್ಮ ಹತ್ರ ನಿಂತು ಮಾತಾಡಿದ್ದಿದ್ರೆ ಅವರು ಏನು ಅಂತ ಇವರಿಗೆಲ್ಲ ಗೊತ್ತಾಗಿರೋದು. ಒಂದು ನಿಮಿಷ ನಿಂತಿದ್ದು ಸಾಕಾಗಿತ್ತು, ಯಾರು ಹಂಗೆ ಮಾತಾಡಲ್ಲ. ಅವರಿಗೆ ಬರೀ ಚಿತ್ರದಲ್ಲಿ ಇಲ್ಲಾಂದರೆ ಎಲ್ಲ ಪತ್ರಿಕೆಗಳನ್ನು ನೋಡಿ ಅಭ್ಯಾಸ. ಅವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಯೋಗ ಆಗ್ಬೋದು, ಏನೇ ಆಗ್ಬೋದು, ನಾವೆಲ್ಲ ಯೋಗ ಅನ್ನೋದು ಈ ಮೆಡಿಟೇಷನ್ 10-15 ವರ್ಷದಿಂದ ಬಂದಿರ್ಬೋದು. ಅವರು 30-40 ವರ್ಷದ ಮುಂಚೆನೇ ಯೋಗನ ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಏನು ಯೋಗ ಅನ್ನೋದನ್ನ ಆ ಕಾಲದಲ್ಲಿ ತೋರಿಸಿರೋರು. ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿಲ್ಲ. ಎಷ್ಟೋ ಮಂಜು ಹೇಳಿದ್ರು, ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರತಿಷ್ಠಾನಕ್ಕೆ ಒಂದು ವಾರದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಬರೋದಿಲ್ಲ, ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ. ಆ ಜಾಗ ಪ್ರತಿಷ್ಠಾನ ರಾಜ್ಕುಮಾರ್ ಅವರಿಗೆ, ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಸರ್ಕಾರ ಇಡೀ ರಾಜ್ಯಕ್ಕಾಗ್ಬೋದು, ದೇಶಕ್ಕಾಗ್ಬೋದು, ಇಂಥ ಒಂದು ಪ್ರತಿಷ್ಠಾನ ಇದ್ದರೆ ಯಾವುದು ಪ್ರತಿಷ್ಠಾನ ಅಂತ ಬಂದಾಗ ಅವರ ಬಗ್ಗೆ ಏನು ತಿಳ್ಕೊಂಡು ನಾನು ಅಟ್ಲೀಸ್ಟ್ ಅವರಲ್ಲಿ 2% ಕಲಿಬೇಕು ಅನ್ನೋದು ಶಾಶ್ವತವಾಗಿ ಸೂರ್ಯಚಂದ್ರರು ಇರೋವರೆಗೂ ಅಂಥ ಒಂದು ಪ್ರತಿಷ್ಠಾನ, ಒಂದು ಮೆಸೇಜ್ ಕೊಡುವಂಥ ಪ್ರತಿಷ್ಠಾನ ಅಲ್ಲ. ಪ್ರತಿಷ್ಠಾನಗಳು ಸುಮ್ಮನೆ ಆಗೋದಿಲ್ಲ, ಇಲ್ಲ ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ, ಇಲ್ಲ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಅಂಥ ಒಂದು ಅಚೀವ್ ಮಾಡಿರುವಂಥ ಸಾಧಕರಿಗೋಸ್ಕರ ಅದನ್ನು ಮಾಡಿರೋಂಥ ಕೊಟ್ಟಿರೋದು. ಆ ಸಾಧಕರು ನಾನು ಸುಮಾರು ಯಾರು ನೋಡ್ತಿರೋ ಗೊತ್ತಿಲ್ಲ, ಪ್ರತಿಷ್ಠಾನಕ್ಕೆ ಹೋಗಿ ನೀವಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಲ್ಲಿ ಅಂದರೆ, ಆ ಸಾವಿರಾರು ಜನ ಬಂದು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿಕೊಂಡು ಅಪ್ಪಾಜಿ ಅಮ್ಮನ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಪೂಜೆ ಮಾಡ್ಕೊಂಡು, ಅಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಕೂರಿಸ್ಕೊಂಡು ಒಂಥರ ಅಲ್ಲಿ ಅಪ್ಪಾಜಿ ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು, ಈ ಕಡೆ ಅಂಬರೀಷ್ ಅವ್ರ ಹತ್ರ ಬರ್ತಾರೆ. ಒಂದು ಇವರೆಲ್ಲ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವರಿಗೆ, ನಾನು ಹಿಂಗಾಗಬೇಕು, ನಾನು ಹಿಂಗೆ ಬೆಳಿಬೇಕು, ನಾನು ಈ ಥರ ಅವ್ರ ಸಾಧನೆಗಳಲ್ಲಿ ಎಲ್ಲೋ ಒಂದಷ್ಟು ನಾನು ಅದನ್ನು ಒಂದು ಸ್ವಲ್ಪ ಪ್ರೂವ್ ಮಾಡಬೇಕು, ಈ ಥರ ಇನ್ಸ್ಪಿರೇಷನ್ ಆಗುತ್ತೆ. ಅದಿಲ್ಲ ಅಂತಿದ್ರೆ ಏನು ಗೊತ್ತಾಗುತ್ತೆ ಹೇಳಿ?
ಸಾವಿರಾರು ಜನ ಬರ್ತಾರೆ ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು. ಅದರಲ್ಲೂ ವೀಕೆಂಡ್ಸು ರಜೆ ಇದ್ದುಬಿಟ್ರೆ ತುಂಬ ಹೋಗ್ತಾರೆ ಅಲ್ಲಿ ಜನ ಸುಮ್ಮನೆ ಬರಲ್ಲ. ಇವತ್ತು ಖರ್ಚು ಮಾಡಿಕೊಂಡು ಯಾವ ಊರಿಂದ ಬರ್ತಾರೆ ಅಂದರೆ ಅದು ಉತ್ತರ ಕರ್ನಾಟಕದಿಂದ ಎಲ್ಲ ಭಾಗದಿಂದಲೂ ಬರ್ತಾರೆ ಅಲ್ಲಿ. ಸೊ ಇಂಥ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅನ್ನೋ ಒಂದು ಜ್ಞಾನ ನಮಗಿರಬೇಕು. ಆಮೇಲೆ ಅಂಥವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಏನೋ ಯಾವ ಉದ್ದೇಶಕ್ಕೂ ಮಾತಾಡಿ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೂ ತಿಳಿಸ್ತೀನಿ. ಈ ಮುಂದಕ್ಕೆ ದಯವಿಟ್ಟು ಯಾರು ಅವರ ವಿಷಯಗಳಲ್ಲಿ, ಆ ಮನೆ ವಿಷಯದಲ್ಲಿ ದಯವಿಟ್ಟು ಯಾರು ಯಾವುದೇ ಥರ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ಖಂಡಿತವಾಗಲೂ ಅದನ್ನು ಮಾಡಬೇಡಿ, ಈ ಥರದ್ದೆಲ್ಲ ಮಾಡಬೇಡಿ ಅನ್ನೋದನ್ನು ಈ ವೇದಿಕೆ ಮುಖಾಂತರ ಮಾಧ್ಯಮ ಕೇಳ್ತಾ ಮಂಜುನಾಥ್ ಮತ್ತು ಸೌಮ್ಯ ಅವರು ಈ ಒಂದು ಪುಸ್ತಕ ಬಿಡುಗಡೆ ಯಶಸ್ವಿಯಾಗಲಿ. ಅವರು ಹೇಗೆ ಅಣ್ಣವರು ಹಾಡು ಸಂಗೀತ ಹೇಳ್ತಾ ಇರ್ತಾರೆ, ಹಂಗೆ ಮಂಜು ಮತ್ತು ಸೌಮ್ಯ ಅವರು ಪುಸ್ತಕ ಬರಿತಾ ಇರ್ತಾರೆ. ಇನ್ನೂ ಈ ಥರ ಪುಸ್ತಕಗಳನ್ನ ಬರಿತಾ ಇರಿ. ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂಥ ವೆಂಕಟೇಶಣ್ಣ, ನಿಮಗೆ ಮೌನವರಣ್ಣ, ರೇವಣ್ಣ, ಪೂರ್ಣಿಮಾ ಅವರೇ, ಲತಾ ಅವರೇ, ಗೌಡರು ದಾರೆ ಸಲಾಮಿಂದ ಬರೆದಿದ್ದಾರೆ, ಅವ್ರಿಗೂ ನಮಸ್ಕಾರ. ಹಾಗೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಇಲ್ಲಿಗೆ ಬಂದಿದ್ದಕ್ಕೆ. ಇಂಥ ಒಂದು ಸಂಜೆ ನಮಗೆ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿರುವಂಥ ಕಾರ್ಯಕ್ರಮ ಇವತ್ತು. ನಾನು ಎರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ನಾನು ತುಂಬ ಸಾಧಾರಣವಾದಂಥ ಒಂದು ಫ್ಯಾನ್, ಅಪ್ಪಾಜಿ ಫ್ಯಾನ್ ಅಷ್ಟೇ. ಬಹುಶಃ ಪ್ರತಿಯೊಂದು ಸಿನಿಮಾನೂ ಒಂದು 20 ಸಲ 50 ಸಲ ನೋಡಿದ್ದೀನಿ ಅಂದರೆ ಅದು ತಪ್ಪಲ್ಲ. ಶಬ್ದವೇದಿ ತನಕ ಶಬ್ದವೇದಿನೂ ನಾನು ಥಿಯೇಟ್ರಲ್ಲಿ ಒಂದು 25 ಸಲ ನೋಡಿದ್ದೀನಿ. ನಮ್ಮ ತಾಯಿ ಮನೆ ಯಜಮಾನ್ ಮನೆ ಜಯನಗರ, ಹೋಗುವಾಗ ಬರುವಾಗ ಒಂದೊಂದ್ಸಲ ನೋಡ್ಕೊಂಡು ಅವ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ 2 ಥಿಂಗ್ಸ್. ನಾನು ಒಬ್ಬ ರಿಸರ್ಚರ್ ಬೇಸಿಕ್ಲಿ. ನಾನು ಮಂಜುನಾಥ್ ಒಂದ್ಸಲ ಲಂಡನ್ಗೆ ಹೋದಾಗ ಜಾರ್ಜ್ ಮಿಶೆಲ್ ಅನ್ನೋರು ಒಬ್ಬರು ತುಂಬ ದೊಡ್ಡ ರಿಸರ್ಚರ್. ಅವರು ಹಂಪಿ, ಬಾದಾಮಿ, ಪಟ್ಟದಕಲ್, ಐಹೊಳೆ ಬಗ್ಗೆ ತುಂಬ ಒಳ್ಳೆ ಸಂಶೋಧನೆಯನ್ನು ಮಾಡಿ ಹಂಪಿಯಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನ ಆಗಿರ್ಬೋದು, ಅದರದ್ದು ಒಂದು ಮೆಷರ್ಮೆಂಟ್ಸು, ಡ್ರಾಯಿಂಗ್ಸು ಎಲ್ಲ ಮಾಡಿರುವಂಥ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಕರ್ನಾಟಕ ಕರ್ನಾಟಕ ಇತಿಹಾಸಕ್ಕೆ, ಕಲಾ ಇತಿಹಾಸಕ್ಕೆ ಎಸ್ಪೆಷಲಿ. ಅವ್ರ ಜೊತೆ ಮಾತಾಡಬೇಕಾದ್ರೆ ಲಂಡನ್ನಲ್ಲಿ ಅವ್ರದ್ದು ಮನೆ ಮಾತಾಡಬೇಕಾದ್ರೆ ನಾವು ಈ ಥರ ಬೆಂಗಳೂರಿಂದ ಬಂದಿದ್ದೀವಿ, ನೋಡಬೇಕು ಅಂತ. ಅವರನ್ನು ನೋಡಿ ನಾನು ಒಂದ್ಸಲ 1999ರಲ್ಲಿ ಅವ್ರಿಗೆ ನಾಡೋಜ ಪ್ರಶಸ್ತಿ ಬಂದಿತ್ತಂತೆ. ಆವಾಗ ಅವರು ವೇದಿಕೆ ಮೇಲೆ ಕೂತಿದ್ರಂತೆ. ಅವರು ಹೇಳ್ತಾರೆ ನಮಗೆ, ನೋಡಿ ಈ ಥರ ನನ್ನ ಪಕ್ಕದಲ್ಲಿ ಒಬ್ಬರು ತುಂಬ ಸುಂದರವಾದಂಥ ಒಂದು ವ್ಯಕ್ತಿ ಕೂತಿದ್ರು. ಅವ್ರಿಗೆ ನಾನು ಕೇಳಿದೆ, ನೀವು ಯಾವ ಕ್ಷೇತ್ರದಲ್ಲಿ ನಿಮಗೆ ಕೊಡುಗೆ ಆಗಿದೆ ಅಂತ ನಿಮಗೆ ನಾಡೋಜ ಪ್ರಶಸ್ತಿ. ಅದಕ್ಕೆ ಅವಾಗ ಹೇಳಿದ್ರಂತೆ ಅವ್ರ ಪಕ್ಕದಲ್ಲಿ ಕೂತವರು, ನಾನು ತುಂಬ ಸಾಧಾರಣವಾದಂಥ ವ್ಯಕ್ತಿ, ನಿಮ್ಮ ಥರ ನಾನು ಓದಿಲ್ಲ, ಬರ್ದಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಇದು ಬಣ್ಣ ಹಚ್ಕೊಂಡು ನಾಟಕ, ಸಿನಿಮಾ ಮಾಡೋನು. ರಾಜ್ಕುಮಾರ್ ಅಂತ ನನ್ನ ಹೆಸರು. ಅಲ್ಲ, ರಾಜ್ಕುಮಾರ್ ಅಂತೂ ಅವ್ರನ್ನ ತಮ್ಮನ್ನೇ ತಾವು ಈ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಅಷ್ಟು ಸಾಧಾರಣ ನಾನು ಅಂತ ಇದೆ, ನಾವೆಲ್ಲ ಇನ್ನೇನು. ಸೊ ಇದು ಫಸ್ಟು. ಲಾಸ್ಟ್ ಒಂದೇ ಒಂದು ಇನ್ಸ್ಟೆನ್ಸು. ನಾನು ವೆಂಕಟೇಶನ್ ಮುಂಚೆನೂ ಹೇಳಿದ್ವಿ. 1954 ಮೇ 7ರಂದು ಬೇಡರು ಕಣ್ಣಪ್ಪ ರಿಲೀಸ್ ಆಗಿದ್ದು 3 ಥಿಯೇಟರ್ಗಳು. ಒಂದು ನಿಲೋಪರ, ಸಾಗರ, ಇನ್ನೊಂದು ಶಿವಾಜಿ ಟಾಕೀಸ್. ಶಿವಾಜಿ ಟಾಕೀಸ್ ನಮ್ಮ ಅಜ್ಜಿ. ಹಾಗೆ ಇಲ್ಲಿ ನಮ್ಮ ತಾಯಿ ಕೂತಿದ್ದಾರೆ, ಅದು ಅಂದರೆ ನಮ್ಮ ತಾತ ಕಟ್ಸಿದ್ದು. ಅವರು ನಾವು ತುಂಬ ಶಿವಾಜಿ ಟಾಕೀಸ್ ಸಿನಿಮಾ ನೋಡೋದು. ಹಾಗೆ ಅದೊಂದು ನಮಗೆ ಪುಣ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಥಿಯೇಟ್ರಲ್ಲಿ ಮೊದಲನೇ ಶೋ ಬೇಡರು ಕಣ್ಣಪ್ಪ ಅಲ್ಲಿ
ಒಂದ್ಸಲ ಯಾವಾಗ ನಾವು ಗಾಂಧಿನಗರಲ್ಲಿದ್ವಿ, ಒಂದ್ಸಲ ಥಿಯೇಟರ್ಗೋಸ್ಕರ ಬಂದಿದ್ರು ಮನೆಗೆ ಡೇಟ್ ಸಿಗುತ್ತಾ ಅಂತ. ಸೊ ಹಾಗಾಗಿ ಅದೊಂದು ಎರಡು ಮೂರು ಸಲ ನಾನು ತುಂಬ ಹಿಂದೆ ಸಿಕ್ಕಿದ್ದು. ಆದರೆ ಆಮೇಲೆ ಆ 1 ವರ್ಷ ಅಮ್ಮನ ನಾವು ಇಂಟರ್ವ್ಯೂ ಮಾಡಿದ್ದ ಆ 1 ವರ್ಷ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗಲ್ಲ. ಅದಕ್ಕೆ ಪೂರ್ಣಿಮಾ ಅವರು ಅನುವು ಮಾಡಿಕೊಟ್ರು, ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸು ಪೂರ್ಣಿಮಾ ಅವರೇ. ಅದು ನಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡಬೇಕು ನಿಜವಾಗ್ಲೂ. ಇಟ್ ಚೇಂಜ್ ಅಸ್. ಆ್ಯಂಡ್ ಐ ವುಡ್ ಸೇ ನಾನು ಅಪ್ಪಾಜಿದು ಫ್ಯಾನ್, ತುಂಬ ದೊಡ್ಡ ಫ್ಯಾನ್ ಇರ್ಬೋದು, ಆದರೆ ಅಮ್ಮಂದು ಬಹುಶಃ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ನಾನು ನಿಜವಾಗ್ಲೂ ಅಮ್ಮನ ನಾನು ತುಂಬಾ ಅಂದರೆ ಒಂದು ಅವರ ಇಂಟೆಲೆಕ್ಟ್, ಶಿ ವಾಸ್ ದ ಇಂಟೆಲೆಕ್ಟ್ ಬಿಹೈಂಡ್ ವಾಟ್ ಎವರ್ ಅಪ್ಪಾಜಿ ವಾಸ್ ಶೋನ್ ಆನ್ ದ ಸ್ಕ್ರೀನ್. ಪ್ರತಿಯೊಂದು ಹಾಡಾಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದು ಅಮ್ಮ. ಹಾಗೆ ಅಪ್ಪಾಜಿ ಅಮ್ಮ ನಾನು ಇಬ್ಬರದ್ದು ಫ್ಯಾನ್. ಸೊ ಧನ್ಯವಾದಗಳೊಂದಿಗೆ ಅಫ್ಕೋರ್ಸ್ ನಾನು ಮಂಜುನಾಥ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನನ್ನನ್ನು ಪುಷ್ ಮಾಡಿ ಇಲ್ಲ ನೀನು ಆಗುತ್ತೆ ಮಾಡು ಅಂತಂದಿದ್ದಕ್ಕೆ ಇವತ್ತು ನಾನು ಏನಾಗಿದ್ದೀನೋ ಅಷ್ಟಾಗಿದ್ದೀನಿ. ಸೊ ಎಲ್ಲರಿಗೂ